ಶ್ರೀಗುರುಭ್ಯೋ ನಮಃ ಹರಿ ಓಂ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟವಾಪ್ತಿತಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋನಃ. ಆನಂದಸಿಂಧವೇ ಪೂರ್ಣಪ್ರಜ್ಞಾಚಾರ್ಯಾಪ್ತಬಂಧವೇ ನಮಃ ಶ್ರೀಹರಯೇ ಸ್ವಾಂತತ್ವಾಂತೌಘತಿಮಿರಾರಯೇ. ಯತ್ಪದಂ ವೇದಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಃ ತಮುಪಾಸೆ ಶ್ರಿಯಃಪತಿಂ. ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷ್ಯಮಾಣಾನ್ ಭುವನಮಾನ್ಯೇನ ಚಾನ್ಯೇನ ದೋಷ್ಣಾ ಭವತು ಭೀರ್ಮೇತಿನ ಸಾಂತ್ವಯಂತಂ. ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ. ಭವತಿ ಯದನುಭಾವಾದೇಡಮೂಕೋಪಿ ಪಾಗ್ಮಿ ಜಡಮತಿರಪಿ ಜಂತುಃ ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ದಯತೀರ್ಥಾಖ್ಯಧರಣೀ ಭಾಸತಾಂ ನೋ ಹೃದಂಬರೆ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ. ಸುಷಮೀಂದ್ರಕರಾಬ್ಜೋತ್ಥಂ ರಾಘವೇಂದ್ರ ಗುರುಪ್ರಿಯಂ ಸುಯತೀಂದ್ರ ಗುರುಂ ವಂದೇ ಮೂಲರಾಮಾರಚನೆ ರಥಂ. ಅಧುನಾಪೀಠದಲ್ಲಿ ವಿರಾಜಮಾನರಾಗಿರುವಂತಹ ಪರಮಪೂಜ್ಯ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಪಾದಕಮಲಗಳಲ್ಲಿ ಅನಂತಾನಂತ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಈ ಇಂದಿನ ದಿವಸ ನನ್ನ 3ನೇ ದಿವಸ ಭೀಮಸೇನ ದೇವರ ಬಗ್ಗೆ ಯಥಾಮತಿಯಾಗಿ ಹೇಳೋದಕ್ಕೆ ಇಚ್ಛೆಪಡ್ತೇನೆ. ನಾವು ನಿನ್ನೆ ಕೇಳಿದ್ದೇವೆ, ಭೀಮಸೇನ ದೇವರು 3 ಯುಗಗಳಲ್ಲಿ ಕೃತಯುಗವನ್ನು ಬಿಟ್ಟು ತ್ರೇತಾಯುಗ, ದ್ವಾಪರಯುಗ ಮತ್ತು ಕಲಿಯುಗ 3 ಯುಗಗಳಲ್ಲಿ ಭೂಭಾರ ಹಾರಿಣೋಹ ವಿಷ್ಣೋ, ವಿಷ್ಣುವಿನ ಒಂದು ಭೂಭಾರ ಹರಣೆ ಎನ್ನುವಂತಹ ಕರ್ಮದಲ್ಲಿ ಪ್ರಧಾನಾಂಗಂ ಹಿ ಮಾರುತಿ ಅಂತ ಹೇಳಿದಂತೆ ಬ್ರಹ್ಮಾಂಡ ಪುರಾಣವಾಗಲಿ ಅಥವಾ ಭವಿಷ್ಯತ್ ಪರ್ವದಲ್ಲಿ ಹೇಳಿದ ಹಾಗೆ ತಸ್ಯಾಂಗಂ ಪ್ರಥಮಂ ವಾಯು ಪ್ರಾದುರ್ಭಾವತ್ರಯಾನ್ವಿತಃ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯಸಾಧಕಃ ತ್ರೇತಾದಿಷು ಯುಗೇಶ್ವೇವ ಸಂಭೂತಃ ಕೇಶವಾಗ್ನೇಯ ಅಂತ ಹೇಳಿದ ಹಾಗೆ ತ್ರೇತಾದಿಷು ಯುಗೇಶ್ವೇವ ಅಂತ ಅದಕ್ಕೆ ಹೇಳಿದ್ದು ಏವಕಾರವನ್ನು ಹಾಕಿ. ಕೃತಯುಗದಲ್ಲಿ ವಾಯುದೇವರಿಗೆ ಅವತಾರವಿಲ್ಲ, ಇನ್ನು ಕಲಿಯುಗದಲ್ಲಿ ಪರಮಾತ್ಮನಿಗೆ ಅವತಾರವಿಲ್ಲ. ಆದ್ದರಿಂದ ಮತ್ತು ಕೃತಯುಗದಲ್ಲಿ ಕೃತಯುಗವನ್ನು ಬಿಟ್ಟು ತ್ರೇತಾಯುಗದಲ್ಲಿ ರಾಮನ ಅವತಾರ ಆಗುವಾಗ ಹನುಮಂತನಾಗಿ, ದ್ವಾಪರಯುಗದಲ್ಲಿ ಕೃಷ್ಣನ ಅವತಾರ ಆಗುವಾಗ ಭೀಮನಾಗಿ, ಅದೇ ದ್ವಾಪರಯುಗದ ಇನ್ನು ಕಲಿಯುಗದಲ್ಲಿ ಮಧ್ವಾಚಾರ್ಯರಾಗಿ ಅವತಾರ ಮಾಡಿದರು ಅಂತ ಇಲ್ಲಿ. ಮತ್ತು ಹಾಗಾದರೆ ಕಲಿಯುಗದಲ್ಲಿ ಪರಮಾತ್ಮನ ಅವತಾರವಾಗಲಿಲ್ಲ, ಅವನಿಗೆ ತ್ರಿಯುಗಹೂತಿ ಅಂತ ಹೆಸರಿದೆ. ಆದ್ದರಿಂದ ಅಲ್ಲಿ ಅವತಾರ ಹೇಗೆ, ಪರಮಾತ್ಮನ ಅವತಾರ ಹೇಗೆ ಆಗಿದೆ? ಯಾಕೆ ಅಂತಂದರೆ ಇವಾಗ ಒಂದು ಕಲಿಯುಗದಲ್ಲಿ ಬುದ್ಧನ ಅವತಾರ ಆಗಿದೆ ಅಂತ ಹೇಳ್ತಾರೆ, ಮತ್ತು ಕಲಿಯುಗದ ಕೊನೆಯದಲ್ಲಿ ಕಲ್ಕಿ ರೂಪದಲ್ಲಿ ಅವತಾರ ಮಾಡ್ತಾನೆ ಅಂತ ಹೇಳಿದ್ದು. ಆದರೆ ಮತ್ತೆ ಆ ತ್ರಿಯುಗಹೂತಿ 3 ಕೃತಯ ತ್ರೇತ ದ್ವಾಪರ 3 ಯುಗಗಳಲ್ಲಿ ಮಾತ್ರ ಅವತಾರವಿದೆ ಅಂತ ಹೇಳ್ತಾ ಕಲಿಯುಗದಲ್ಲಿ 2 ಅವತಾರಗಳನ್ನು ಹೇಗೆ ಪರಮಾತ್ಮನು ತಾಳಿದ ಅಂತ ಒಂದು ಸಂಶಯ ಬರ್ಬೋದು. ಅದಕ್ಕೆ ಉತ್ತರ ಏನು ಅಂದರೆ, ಅಲ್ಲಿ ವಸ್ತುತಃ 2 ಉತ್ತರ. ಒಂದು, ಬುದ್ಧ ಅವತಾರವಾಗಲಿ ಕಲ್ಕಿಯ ಅವತಾರವಾಗಲಿ ಆದದ್ದು ಕಲಿಯುಗದಲ್ಲಿ ಅಲ್ಲ, ಹೊರತು ದ್ವಾಪರ ಕಲಿಯುಗದ ಸಂಧಿಕಾಲದಲ್ಲಿ ಒಂದು ಆಗಿದ್ದು ಬುದ್ಧನ ಅವತಾರ. ಅಂದರೆ ವಸ್ತುತಃ ಒಟ್ಟಾರೆ ಕಲಿಯುಗದ ವರ್ಷಗಳು ಎಷ್ಟು ಅಂತಂದರೆ 4,32,000 ವರ್ಷಗಳು. ಅದರಲ್ಲಿ ಮೊದಲು 36,000 ವರ್ಷಗಳು, ನಂತರ 36,000, ಕೊನೆ 36,000 ವರ್ಷಗಳು, ಒಟ್ಟು ಸೇರಿ 72,000 ವರ್ಷಗಳು ಅಂತ ಏನಿವೆ ಅಲ್ವಾ, ಇದನ್ನು ಸಂಧಿಕಾಲ ಅಂತ ಕರೀತಾರೆ. ಈ ಸಂಧಿಕಾಲವಾಗಿ ಪರಿಗಣಿಸಿದಂತಹ ಆ 36,000 ವರ್ಷಗಳಲ್ಲಿ ಮೊದಲನೇ 36,000 ವರ್ಷಗಳಾದ ಸಂಧಿಕಾಲದಲ್ಲಿ ಬುದ್ಧನ ಅವತಾರವಾಗಿದ್ದು, ಕೊನೆಯ 36,000
ವರ್ಷಗಳಲ್ಲಿ ಕಲಿಕೆಯ ಅವತಾರವಾಗ್ತದೆ. ಆದ್ದರಿಂದ ಒಂದು ಕಲಿಯುಗದಲ್ಲಿ ಅಂತೂ ಅವತಾರವಾಗಲಿಲ್ಲ, ಅದು ಸಂಧಿಕಾಲದಲ್ಲಿ ಆದದ್ದು ಅಂತ. ಇನ್ನು ಬಿಟ್ಟರೆ ಆಯಿತು, ಆ ಸಂಧಿಕಾಲವೂ ಕೂಡ ಕಲಿಯುಗಕ್ಕೆ ಸಂಬಂಧಪಟ್ಟಿದ್ದೇ ಅಲ್ಲ. ಸಂಧಿಕಾಲ ಅಂತಂದರೆ ದ್ವಾಪರಯುಗದ ಕೆಲವೊಂದು ಭಾಗ, ಕಲಿಯುಗದ ಕೆಲವೊಂದು ಭಾಗ ಸೇರೇ ಸಂಧಿಕಾಲ ಅಂತ ಆಗೋದು, ಅವೆರಡರ ಒಂದು ಸಂಧಿ. ಮತ್ತು ಹಾಗಾದರೆ ಕಲಿಯುಗಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ವಾ ಅಂತಂದರೆ ಅದಕ್ಕೆ ಉತ್ತರ, ಇನ್ನೊಂದು ಉತ್ತರ ಏನು ಅಂದರೆ, ಕಲಿಯುಗದಲ್ಲಿ ಅವತಾರವಾಗುವುದಿಲ್ಲ ಅಂತ ಹೇಳಿದ್ದು ಯಾವ ಉದ್ದೇಶದಿಂದ ಅಂದರೆ ಜ್ಞಾನ ಆವಿಷ್ಕಾರಾರ್ಥಂ. ಅಂದರೆ ಇವಾಗ ಎಲ್ಲ 3 ಯುಗಗಳಲ್ಲಿ ಅವತಾರ ಮಾಡಿದ್ದು, ಅವತಾರ ಇದೆ ಅಂತ ಹೇಳಿದ್ದು ಜ್ಞಾನಕ್ಕೋಸ್ಕರವಾಗಿ. ಅಂದರೆ ಜ್ಞಾನ ಭೂಭಾರ ಹರಣೆ ಎನ್ನುವಂಥ ಒಂದು ಕರ್ಮ ಇದ್ದ ಹಾಗೆ, ಮುಖ್ಯವಾದ ಕರ್ಮ ಇದ್ದ ಹಾಗೆ, ಜ್ಞಾನವನ್ನು ಬೋಧನೆ ಮಾಡುವುದು ಎನ್ನುವಂತಹ ಕರ್ಮವೂ ಕೂಡ ಒಂದು ಮುಖ್ಯವಾದಂತಹ ಕರ್ಮವೇ. ಅದರಂತೆ ಜ್ಞಾನವನ್ನು ತಿಳಿಸೋದಕ್ಕೋಸ್ಕರ, ಅಂದರೆ ಬೋಧನೆ ಮಾಡೋದಕ್ಕೋಸ್ಕರ, ಅಂದರೆ ಎಂತಹ ಧರ್ಮಗಳ ಬಗ್ಗೆ ಆಗಲಿ ಯಾವುದೋ ಒಟ್ಟು ಜ್ಞಾನಕ್ಕೋಸ್ಕರವಾಗಿ ಅವತಾರವಾದದ್ದಂತರೂ ಕಲಿಯುಗದಲ್ಲಿ ಇಲ್ಲೇ ಇಲ್ಲ. ಬುದ್ಧ ಅವತಾರವಾಗಿದೆ ಅಲ್ವಾ, ಕಲಿಕೆ ಅವತಾರವಾಗಿದೆ ಅಲ್ವಾ ಅಂದರೆ ಬುದ್ಧಾವತಾರವೂ ಕೂಡ ಬುದ್ಧಾವತಾರ ಆಗಿದ್ದು ಜ್ಞಾನ ಆವಿಷ್ಕಾರಾರ್ಥವಲ್ಲ, ಜ್ಞಾನಕ್ಕೋಸ್ಕರವಾಗಿ ಅಲ್ಲ, ಮೋಹಕ್ಕೋಸ್ಕರವಾಗಿ ಬುದ್ಧಾವತಾರವಾಗಿತ್ತು. ಜೊತೆಗೆ ಕಲಿಕೆ ಅವತಾರವೂ ಕೂಡ ಅಷ್ಟೇ ಆದದ್ದಲ್ಲ, ಸಂಹಾರಕ್ಕೋಸ್ಕರ ಮಾತ್ರ ಆದದ್ದು. ಆದ್ದರಿಂದ ಬುದ್ಧಾವತಾರದಲ್ಲಿ ಕೇವಲ ಮೋಹಕ್ಕೋಸ್ಕರ, ಅಂದರೆ ಭಗವದ್ವೇಷಿಗಳು ಅಂತ ಅಥವಾ ಮೋಕ್ಷಕ್ಕೆ ಯೋಗ್ಯರಾಗದೇ ಇರುವಂಥವರು ಅಂತ ಯಾರಿರ್ತಾರೋ ಅವರಿಗೋಸ್ಕರವಾಗಿ, ಅವರಿಗೆ ಮೋಹವನ್ನು ಉಂಟು ಮಾಡೋದಕ್ಕೋಸ್ಕರವಾಗಿ ಅವತಾರ ಮಾಡಿದ್ದು ಹೊರತು ಜ್ಞಾನಕ್ಕೋಸ್ಕರವಾಗಿ ಅಲ್ಲ. ಯಥಾರ್ಥ ಜ್ಞಾನವನ್ನು ಬೋಧನೆ ಮಾಡಬೇಕು, ಜನರಿಗೆ ತಿಳಿಬೇಕು, ತಮ್ಮ ಮೋಕ್ಷಯೋಗ್ಯರಿಗೆ ತಿಳಿಬೇಕು, ಬರಬೇಕು ಎನ್ನುವಂಥ ಉದ್ದೇಶದಿಂದ ಆದದ್ದಲ್ಲ. ಜೊತೆಗೆ ಕಲಿಕೆ ಅವತಾರದಲ್ಲಿ ಕೂಡ ಅಷ್ಟೇ ಸಂಹಾರಕ್ಕೋಸ್ಕರ ಮಾತ್ರ ಅವತಾರ ತಾಳಿದ್ದು ಹೊರತು ಯಾವುದೇ ತರಹದ ಜ್ಞಾನವನ್ನು ಬೋಧನೆ ಮಾಡಿದ್ದಲ್ಲ. ಆದ್ದರಿಂದ ಕಲಿಯುಗದಲ್ಲಿ ಅವತಾರವಿಲ್ಲ ಎನ್ನುವಂತಹ ಉದ್ದೇಶ ಜ್ಞಾನಕ್ಕೋಸ್ಕರ ಅವತಾರವಿಲ್ಲ ಅಂತ, ಬೇರೆದಕ್ಕೋಸ್ಕರ ಅವತಾರವಿದೆ ಅಂತ. ಒಂದು ವೇಳೆ ಕಲಿಯುಗವು ಈ ಸಂಧಿಕಾಲವೂ ಕೂಡ ಕಲಿಯುಗ ಎಂಬುದಾಗಿ ಪರಿಗಣನೆ ಮಾಡೋದಾದರೆ ಅದಕ್ಕೆ ಈ ಉತ್ತರವನ್ನು ಇಟ್ಕೊಳ್ಬೋದು ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಹೀಗೆ ಒಟ್ಟಾರೆ ಅವರಿಗಂತರೂ ಅವತಾರವಾಗಿಲ್ಲ. ಕೊನೆಗೆ ಈ ಕಲಿಯುಗದಲ್ಲಿ ಮಧ್ವಾಚಾರ್ಯರಾಗಿ ವೇದವ್ಯಾಸರ ಅವರಿಂದ ರಚನೆ ಮಾಡಿದಂತಹ ವೇದಗಳಿಗಾಗಲಿ, ವಿಭಾಗ ಮಾಡಿದಂತಹ ವೇದಗಳಿಗಾಗಲಿ ಅಥವಾ ಪುರಾಣಗಳಿಗೆ, ಇತಿಹಾಸ ಮತ್ತು ಬ್ರಹ್ಮಸೂತ್ರಗಳಿಗೆ ಎಲ್ಲದಕ್ಕೂ ಯಥಾರ್ಥವಾದ ವೇದಕ್ಕೆ ವಿರುದ್ಧವಾಗದೇ ಇರುವಂತಹ ಅರ್ಥವನ್ನು ರಚನೆ ಮಾಡುವುದಕ್ಕೆ ಅವತಾರ ಮಾಡಿ ಸೇವೆಯನ್ನು ಮಾಡಿದರು ಅಂತ ನಾವು ತಿಳಿದಿದ್ದೇವೆ. ಇಲ್ಲಿ ನಂತರ ಇನ್ನೊಂದು ಅವರಿಗೆ ಒಂದು ಹೆಸರು, ಸಾರ್ಥಕವಾದ ಹೆಸರು ದಶಪ್ರಮತಿ ಅಂತ. ಮೊನ್ನೆ ಬಳಿತಾ ಸೂಕ್ತದಲ್ಲಿ ನಾವು ಕೇಳಿದ್ದೇವೆ, ತೃತೀಯಾಮಸ್ಯ ವೃಷಭಸ್ಯ ದೋಹಸೆ ದಶಪ್ರಮತಿಂ ಜನಯಂತ ಯೋಷಾಣಃ ಅಂತ ಮಂತ್ರ ಇರಬೇಕಾದ್ರೆ ಏನಂ ದಶಪ್ರಮತಿಂ ಜನಯಂತ ಅಂದರೆ ಈ ದಶಪ್ರಮತಿ ಎನ್ನುವಂತಹ ಅಂದರೆ ಈ ಮುಖ್ಯ ಪ್ರಾಣದೇವರನ್ನು ಯೋಷಣಃ ಜನಯಂತ. ಯೋಷಣ ಅಂತಂದರೆ ಶ್ರೀಭೂದುರ್ಗೆಯರು, ವೇದಾಭಿಮಾನಿ ದೇವತೆಗಳು. ವೇದಗಳು ಅವನನ್ನು ಹೇಳುತ್ತವೆ ಅಂತಂದರೆ ವೇದಾಭಿಮಾನಿ ದೇವತೆಗಳಾದಂತಹ ಯಾವ ಶ್ರೀಭೂದುರ್ಗೆಯರಿದ್ದಾರೋ ಅವರು ಇವನನ್ನು ಹುಟ್ಟಿಸಿದರು ಅಂತ ಎನ್ನುವ ಅರ್ಥದಲ್ಲಿ ಹೇಳಿದರು. ಅಲ್ಲಿ ದಶಪ್ರಮತಿಂ ಅಂತ ಹೇಳಿದರು. ಇದು ವಸ್ತುತಃ ದಶಪ್ರಮತಿಂ, ದಶ ಅಂತಂದರೆ ದಶಪ್ರಮತಿ ಅಂದರೆ ಪೂರ್ಣ ಪ್ರಜ್ಞ. ಯಾಕೆ ಪ್ರಮತಿ ಅಂದರೆ ಪ್ರಜ್ಞಾ, ಜ್ಞಾನ. ದಶ ಅಂದರೆ ಪೂರ್ಣ ಅಂತ ಅರ್ಥ. ಅಲ್ಲಿ ದಶ ಎನ್ನುವುದಕ್ಕೆ ಪೂರ್ಣ ಅಂತ ಅರ್ಥ ಹೇಗೆ ಅಂದರೆ, ದಶ ಅಂದರೆ ಏನು, ಇನ್ನೊಂದು ಅರ್ಥವೂ ಇದೆ. ದಶ ಅಂದರೆ ಪೂರ್ಣ, ಪ್ರಮತಿ ಅಂದರೆ ಪೂರ್ಣ ಪ್ರಜ್ಞಾ ಅಂತ ಇಟ್ಕೊಂಡ ಹಾಗೆ ದಶಭಿಹಿ ಪ್ರಮೀಯತೆ ಇತಿ ದಶಪ್ರಮತಿ ಅಂತ ಅವರಿಗೆ ಹೆಸರು. ದಶಭಿಹಿ ಅಂದರೆ ಯಾವುದು, 10 ಗುಣಗಳು. ಆ 10 ಗುಣಗಳಿಂದ ಅವನನ್ನು ಗುರುತಿಸಬೇಕು. ಪ್ರಮೀಯತೆ, ಅವನು ತಿಳಿಯುತ್ತಾನೆ, ವೇದದಿಂದ ಪ್ರತಿಪಾದಿತನಾಗಿದ್ದಾನೆ ಎಂಬ ಉದ್ದೇಶದಿಂದಲೂ ಕೂಡ ಅವನಿಗೆ ದಶಪ್ರಮತಿ ಎನ್ನುವಂತಹ ಹೆಸರು ಸಾರ್ಥಕ ಅಂತ ಕೇಳಬಹುದು. ಯಾವುದಾದ್ರು ದಶ ಗುಣಗಳು ಅಂದರೆ ಅದು ಹೇಳ್ತಾರೆ ಭವಿಷ್ಯತ್ ಪರ್ವದಲ್ಲಿ, ಭಕ್ತಿ ಜ್ಞಾನಂ ಸವೈರಾಗ್ಯಂ ಪ್ರಜ್ಞಾ ಮೇಧಾ ಧೃತಿ ಸ್ಥಿತಿ ಯೋಗಃ ಪ್ರಾಣೋ ಬಲಂಚೈವ ಮೃಕೋದರ ಇತಿ ಸ್ಮೃತಃ ಏತದ್ದಶಾತ್ಮಕೋ ವಾಯು ತಸ್ಮಾತ್ ಭೀಮಸ್ತದಾತ್ಮಕಃ ಅಂತ. ಅಂದರೆ 10 ಗುಣಗಳಿಂದ ಕೂಡಿದಂತಹ ಮುಖ್ಯ ಪ್ರಾಣಿನೇನಿದ್ದಾನೆ
ಅಂತಹ ದಶ ಗುಣಗಳು ನಾವು ಭೀಮಸೇನ ದೇವರಲ್ಲಿ ಕಾಣಬಹುದು. ಆದ್ದರಿಂದ ಅವನು ಮುಖ್ಯ ಪ್ರಾಣನ ಅವತಾರ ಎನ್ನುವಂತಹ ಅರ್ಥದಲ್ಲಿ ಈ ಶ್ಲೋಕ ಹೊರಟಿದೆ. ಅಲ್ಲಿ ಯಾವುದು ದಶ ಗುಣಗಳು? ಅನೇಕ ಈ ಮುಖ್ಯವಾಗಿ ಈ ಗುಣಗಳನ್ನು ಹೇಳುವುದಾದರೆ ಭಕ್ತಿ, ಜ್ಞಾನಂ, ಸವೈರಾಗ್ಯಂ, ಪ್ರಜ್ಞಾ, ಮೇಧ, ಧೃತಿ, ಸ್ಥಿತಿ, ಯೋಗ, ಪ್ರಾಣಂ, ಬಲಂ ಚೈವ, ಬಲಂ ಅಂತ ಹೀಗೆ 10 ಗುಣಗಳು. ಅಂದರೆ ಅವನಿಗೆ ಇರುವಂತಹ ಅನೇಕ ಗುಣಗಳು ಅಂತ ಏನಿದ್ದಾವೆ ಅವೆಲ್ಲವೂ ಕೊನೆಗೆ ಇದರಲ್ಲೇ ಸೇರೋ ಮೂಲಕ ಅವನಲ್ಲಿ ಅಂದರೆ ಮುಖ್ಯ ಪ್ರಾಣದೇವರಲ್ಲಿ ಆ ಗುಣಗಳು ಇವೆ ಅಂತ ತಿಳಿಬೋದು. ಅಲ್ಲಿ ಮೊದಲಿಗೆ ಭಕ್ತಿ ಎನ್ನುವಂತಹ ಒಂದು ಗುಣ ಅಂದರೆ ಸಾಮಾನ್ಯವಾಗಿ ಇವಾಗ ಲೋಕದಲ್ಲಿ ಭಕ್ತಿ ಇರ್ತದೆ. ಅಂದರೆ ಇವಾಗ ಕೆಲವರಿಗೆ ನಾಸ್ತಿಕರು ಅಂತ ಇದ್ದರೆ ಅವರಿಗೆ ಭಕ್ತಿನೂ ಅವರಿದಿಲ್ಲ, ದೇವರನ್ನು ನಂಬೋದಿಲ್ಲ, ಅದು ಬೇರೆ ಮಾತು. ಇನ್ನು ಕೆಲವರಿಗೆ ಭಕ್ತಿ ಇರ್ತದೆ. ಹೇಗೆ? ಕೆಲವೊಬ್ಬರಲ್ಲಿ ಗಣಪತಿಯಲ್ಲಿ, ಇನ್ನು ಕೆಲವರಿಗೆ ಶಿವರಲ್ಲಿ, ಇನ್ನು ಕೆಲವರಿಗೆ ಶಕ್ತಿ ಸ್ವರೂಪಿಯಾದ ಅಂದರೆ ಪಾರ್ವತಿ ದೇವಿಯಲ್ಲಿ, ಇನ್ನು ಕೆಲವೊಬ್ಬರಿಗೆ ಸ್ಕಂದನಲ್ಲಿ. ಹೀಗೆ ಅನೇಕ ಜನರಿಗೆ ಅನೇಕ ವಿಧವಾದಂತಹ ಭಕ್ತಿ ಅನ್ನೋದು ಇರ್ತದೆ. ಆದರೆ ಈ ಭಕ್ತಿ ಅನ್ನೋದು ಪರಮಾತ್ಮನಲ್ಲಿ ಸರ್ವತಂತ್ರ ಸ್ವತಂತ್ರನಾಗಿದ್ದಾನೆ, ಎಲ್ಲರಿಗಿಂತಲೂ ಉತ್ತಮನಾಗಿದ್ದಾನೆ, ಎಲ್ಲರೂ ಅವನ ಅಧೀನವಾಗಿದೆ ಎನ್ನುವಂತಹ ಮಹಾತ್ಮಜ್ಞಾನಪೂರ್ವಕವಾದ ಭಕ್ತಿ ಅಂತ ಏನಿದೆ, ಅದರ ಭಕ್ತಿಯ ಪರಾಕಾಷ್ಠತೆ ಅಂತ ಏನಿದೆ ಅಲ್ವಾ, ಅದು ಮುಖ್ಯ ಪ್ರಾಣದೇವರಿಗೆ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಇರಲಿಕ್ಕೆ ಸಾಧ್ಯವಿಲ್ಲ ಅಂತ. ಇನ್ನು ಆಯಿತು, ನಮ್ಮಲ್ಲಿ ಕೂಡ ಪರಮಾತ್ಮನಲ್ಲೇ ಇಂತಹ ಭಕ್ತಿ ನಾವು ಕಂಡಿರ್ತೇವೆ. ನಾವು ಕೂಡ ಭಕ್ತಿಯನ್ನು ಮಾಡ್ತೇವಲ್ಲ, ನಾವು ಕೂಡ ಎಲ್ಲ ವಿಷ್ಣುವಿನಲ್ಲೇನೇ ಭಕ್ತಿ ಮಾಡ್ತೇವೆ. ಅಂದರೆ ಎಲ್ಲರಿಗಿಂತಲೂ ಉತ್ತಮನಾಗಿದ್ದಾನೆ ಎನ್ನುವಂತಹ ಜ್ಞಾನಪೂರ್ವಕವಾಗಿಯೇ ಭಕ್ತಿಯನ್ನು ಮಾಡ್ತೇವೆ. ಆದರೆ ಅದು ಒಂದು ಛಲವಾದಂತಹ ಭಕ್ತಿ. ಕೆಲವೊಂದು ಕಾಲವಿರ್ತದೆ, ಇನ್ನು ಕೆಲವೊಂದು ಕಾಲವಿರೋದಿಲ್ಲ. ಆಮೇಲೆ ಇನ್ನು ಏನಾದರೂ ಬೇರೆ ಕಥೆಗಳನ್ನು ಕೇಳಿದಾಗ, ಓ ಹಾಗಾದರೆ ವಿಷ್ಣುವಿಗಿಂತಲೂ ಇವನು ಕೂಡ ಸರ್ವೋತ್ತಮನಾಗಿರ್ಬೋದಲ್ವ, ಶಿವನು ಕೂಡ ಅಂತ ಇತ್ಯಾದಿ ಸಂಶಯಗಳಿಂದ ಕೂಡಿದಂತಹ ಭಕ್ತಿ ಆಗಿರ್ತದೆ. ಆದರೆ ನಿಶ್ಚಲವಾದ ನಿಶ್ಚಯಾತ್ಮಕ ಜ್ಞಾನಪೂರ್ವಕವಾದ ಯಥಾರ್ಥ ಜ್ಞಾನಪೂರ್ವಕವಾದಂತಹ ಭಕ್ತಿ, ಅದರ ಪರಾಕಾಷ್ಠತೆ ಇರುವುದು ಅಂತಂದರೆ ಅದು ಮುಖ್ಯ ಪ್ರಾಣದೇವರಿಗೆ ಮಾತ್ರ ಅಂತ ತಿಳಿಯಬೇಕು. ಹೀಗೆ ಭಕ್ತಿಯ ಒಂದು ಗುಣದಿಂದ ಕೂಡಿದವನು. ನಂತರ ಜ್ಞಾನಂ, ಇಲ್ಲೂ ಅಷ್ಟೇ ಭಕ್ತಿ ಇರಬೇಕು ಅಂತಂದರೆ ಅದು ಮಹಾತ್ಮ ಜ್ಞಾನಪೂರ್ವಕವಾಗಿಯೇ ಇರಬೇಕು. ಭಕ್ತಿ ಅಂದರೆ ಏನು? ಅದೊಂದು ಇಚ್ಛಾ ಅಂತ ಅರ್ಥ. ಭಕ್ತಿ ಅಂದರೆ ಇಚ್ಛಾ, ಕಾಮನೆ. ದೇವರು ನನಗೆ ಇಷ್ಟ ಆಗ್ತಿದ್ದಾನೆ ಅಂದರೆ ಅವನ ಗುಣಗಳನ್ನು ಕೇಳ್ರಿ, ಅವನ ಮಹಾತ್ಮ್ಯವನ್ನು ಕೇಳ್ರಿ, ಅವನ ದೊಡ್ಡಸ್ತಿಗೆ ಕೇಳ್ರಿ. ನಮಗೆ ಗೊತ್ತಿಲ್ಲ ಹಾಗೆ ನಮಗೆ ಮನಸ್ಸಿನಲ್ಲಿ ಒಂದು ಓಹ್ ಪರಮಾತ್ಮ ಇಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾನಲ್ವ ಎನ್ನುವಂತಹ ಭಕ್ತಿ ಅನ್ನೋದು ನಮ್ಮಲ್ಲಿ ಬಂದೇ ಬರ್ತದೆ, ಇಚ್ಛಾ ಅನ್ನೋದು ಬಂದೇ ಬರ್ತದೆ. ಅದೇ ಭಕ್ತಿ. ಆದ್ದರಿಂದ ಆ ಭಕ್ತಿ ಬರಬೇಕಂದ್ರೆ ಜ್ಞಾನ ಇರಲೇಬೇಕು. ಅಂತಹ ಜ್ಞಾನದ ಪರಾಕಾಷ್ಠತೆ ಕೂಡ ಮುಖ್ಯ ಪ್ರಾಣದೇವರಲ್ಲೇ ಇದೆ ಅಂತ ಹೇಳ್ತಾರೆ. ಇನ್ನು ಸವೈರಾಗ್ಯಂ, ಇಂತಹ ಒಂದು ಭಕ್ತಿ, ಇವನೇ ಸರ್ವೋತ್ತಮ, ಇಷ್ಟು ಉತ್ತಮನಾದ ಎಲ್ಲರಿಗಿಂತಲೂ ಉತ್ತಮನಾದಂತಹ ಒಂದು ವಸ್ತು ಅಂತಂದರೆ ಅದು ಪರಬ್ರಹ್ಮ ಎನ್ನುವ ಅರಿವು ಇದ್ದಾಗ, ಅಂದರೆ ಎಲ್ಲದಕ್ಕಿಂತಲೂ ಒಂದು ದೊಡ್ಡ ವಸ್ತುವನ್ನು ನೋಡಿದಾಗ ಉಳಿದ ಎಲ್ಲವೂ ಅದಕ್ಕಿಂತಲೂ ಚಿಕ್ಕದಾದ ಎಲ್ಲದರ ಮೇಲೆ ನಮಗೆ ಆಟೋಮೆಟಿಕ್ ಯಾವುದೇ ಅಕಸ್ಮಾತ್ ಅಂದರೆ ಕಾರಣವಿಲ್ಲದಲೇ ವೈರಾಗ್ಯ ಅನ್ನೋದು ಬಂದೇ ಬರ್ತದೆ. ಅಂದರೆ ಅದನ್ನು ನಾವು ಲೆಕ್ಕಿಸೋದಿಲ್ಲ. ವೈರಾಗ್ಯ ಅಂದರೆ ಬೇರೆ ಹೊಸದಾಗಿ ಬರೋದು ಅಂತೇನಿಲ್ಲ. ನಾವು ಒಂದು ವಸ್ತುವನ್ನು ದೊಡ್ಡದಾಗಿ ಅದರ ಮಹಾತ್ಮ್ಯವನ್ನು ತಿಳಿದಾಗ ಅದಕ್ಕಿಂತಲೂ ಬೇರೆದು ಅದು ಇಲ್ಲದವುಗಳಲ್ಲಿ ನಮಗೆ ಆಟೋಮೆಟಿಕ್ಕಾಗಿ ವಿರಕ್ತಿ ಅನ್ನೋದು ಹುಟ್ಟುತ್ತದೆ. ಅದನ್ನೇನು ಲೆಕ್ಕ ಮಾಡೋದಿಲ್ಲ. ಇವಾಗ ಯಾರೋ ಒಬ್ಬ ಕೋಟೀಶ್ವರನಿರ್ತಾನೆ, ಅವನ ಬಳಿ ಕೋಟ್ಯಂತರ ರೂಪಾಯಿಗಳಿರ್ತವೆ. ಅಂತಹ ದೊಡ್ಡ ಮಟ್ಟದಲ್ಲಿ ಅವನು ಸಂಪತ್ತನ್ನು ಕಂಡ ಮೇಲೆ ಸಣ್ಣ ಮಟ್ಟದ ಸಂಪತ್ತನ್ನು ಅವನು ಲೆಕ್ಕ ಮಾಡ್ತಾನೆ. ಒಂದು 10 ಪೈಸೆನೇನಾದರೂ ಲೆಕ್ಕ ಮಾಡೋದಿಲ್ಲ. ಅದೇ 10 ಪೈಸವೂ ಕೂಡ ಇಲ್ಲದವನಿಗೆ ಆ 10 ಪೈಸೆ ದೊಡ್ಡದು, ಅವನು ಲೆಕ್ಕ ಮಾಡ್ತಾನೆ. ಹೀಗೆ ಎಲ್ಲದಕ್ಕಿಂತಲೂ ಯಾವುದೋ ಒಂದು ದೊಡ್ಡ ವಸ್ತುವನ್ನು ನಾವು ಎಷ್ಟು ದೊಡ್ಡದನ್ನು ನೋಡ್ತೀವೋ ಅದಕ್ಕಿಂತಲೂ ಚಿಕ್ಕದರಲ್ಲಿ ನಮಗೆ ಒಂದು ವಿಧವಾದಂತಹ ಅವಿಶ್ವಾಸವಾಗಲಿ, ಅನಿಚ್ಛೆಯಾಗಲಿ, ಅಂದರೆ ಇಚ್ಛೆ ಬರದೇ ಇರೋದು ಅನ್ನೋದು ಸಹಜವಾಗಿ ಹುಟ್ಟೋದು ಸಹಜ. ಹೀಗೆ ಅದರಂತೆ ಈ ಪ್ರಸ್ತುತ ಮುಖ್ಯ ಪ್ರಾಣದೇವರಲ್ಲಿ ಅಂತಹ ಬ್ರಹ್ಮನ ಒಂದು ಅರಿವು, ಯಾರಿಗೂ ಇಲ್ಲದ ಒಂದು ಯಥಾರ್ಥವಾದ ಅರಿವು ಬ್ರಹ್ಮನ ವಿಷಯದಲ್ಲಿ ಇದ್ದಾಗ, ಅಂತಹ ದೊಡ್ಡ ವಸ್ತುವನ್ನು ನೋಡಿದಾಗ, ಎಲ್ಲದಕ್ಕಿಂತಲೂ ಉತ್ತಮನಾದ ಒಂದು ವಸ್ತುವನ್ನು
ನೋಡಿದಾಗ ಇನ್ನು ಈ ಅದಕ್ಕಿಂತಲೂ ಸಣ್ಣದಾದ ವಸ್ತುವಿನಲ್ಲಿ ಅದಕ್ಕಿಂತಲೂ ಒಂದು ಅಷ್ಟು ಶಕ್ತಿ ಇಲ್ಲದ ವಸ್ತುಗಳಲ್ಲಿ ವಿರಕ್ತಿ ಬರದೇ ಬಂದೇ ಬರ್ತದೆ. ಆದ್ದರಿಂದ ಅಂತಹ ಒಂದು ವೈರಾಗ್ಯದ ಪರಾಕಾಷ್ಠೆಯೂ ಕೂಡ ನಾವು ಮುಖ್ಯ ಪ್ರಾಣನಲ್ಲಿ ಕಾಣಬಹುದು. ಇನ್ನು ಪ್ರಜ್ಞಾ ಜ್ಞಾನಂ ಅಂತ ಹೇಳಿರಿ, ಮತ್ತು ಪ್ರಜ್ಞಾ ಅದೇ ಜ್ಞಾನವನ್ನು ಹೇಳ್ತಿದ್ರಲ್ಲ, ಅಂದರೆ ಜ್ಞಾನ ಬೇರೆ ಪ್ರಜ್ಞಾ ಬೇರೆ. ಪ್ರಜ್ಞಾ ಅಂದರೆ ಅದು ಬುದ್ಧಿಶಕ್ತಿ. ಎಷ್ಟೋ ವಿದ್ಯೆಯನ್ನು ಪಡೆದು ಚೆನ್ನಾಗಿ ಅಧ್ಯಯನ ಮಾಡಿ ಇರ್ತಾರೆ, ಆದರೆ ಅವರಿಗೆ ಆ ವಿದ್ಯೆಯನ್ನು ಹೇಗೆ ಉಪಯೋಗಿಸಬೇಕು ಎನ್ನುವಂತಹ ಬುದ್ಧಿಶಕ್ತಿ ಇರೋದಿಲ್ಲ. ಆದ್ದರಿಂದ ಜ್ಞಾನ ಇರೋದು ಬೇರೆ, ವಿದ್ಯೆ ಇರೋದು ಬೇರೆ, ಆದರೆ ಅದನ್ನು ಹೇಗೆ ಉಪಯೋಗಿಸಿಕೊಳ್ಳಬೇಕು ಎನ್ನುವಂತಹ ಮೇಧಾಶಕ್ತಿ, ಪ್ರಜ್ಞಾಶಕ್ತಿ, ಬುದ್ಧಿಶಕ್ತಿ ಏನಿದೆ ಅದೇ ಬೇರೆ. ಆದ್ದರಿಂದ ಪ್ರಜ್ಞಾಶಕ್ತಿಯಲ್ಲೂ ಕೂಡ ಪರಾಕಾಷ್ಠತೆಯನ್ನು ಹೊಂದಿದವನು ಈ ಭೀಮಸೇನ ದೇವರು ಅಂತ ಹೇಳ್ತಾರೆ. ಇನ್ನು ಮೇಧಾಶಕ್ತಿ ಎಲ್ಲವೂ ಒಂದೇ ತರಹ ಅನ್ನಿಸ್ಬೋದು, ಜ್ಞಾನ, ಪ್ರಜ್ಞಾ, ಮೇಧ ಅಂತ. ಆದರೆ ಬೇರೆ ಬೇರೆ ತರಹದಂತಹ ವ್ಯತ್ಯಾಸಗಳಿವೆ. ಮೇಧಾಶಕ್ತಿ ನೆನಪು, ಮೆಮೊರಿ. ಎಷ್ಟೇ ಅಂದರೆ ಆಲೋಚನೆ ಸರ್ವವಿಷಯಕ ಜ್ಞಾನಂ ಬ್ರಹ್ಮ ಅತಿರಿಕ್ತ ವಿಷಯ. ಅಂದರೆ ಬ್ರಹ್ಮನನ್ನು ಬಿಟ್ಟು, ಬ್ರಹ್ಮ ಅಂದರೆ ಪರಮಾತ್ಮನನ್ನು ಬಿಟ್ಟು ಉಳಿದ ಎಲ್ಲ ವಸ್ತುಗಳಲ್ಲಿ ಪರಮಾತ್ಮನ ಜೊತೆಗೆ ಲಕ್ಷ್ಮೀದೇವಿ ಅಂತ ಇಟ್ಕೊಳ್ಬೇಕು. ಅವರನ್ನು ಬಿಟ್ಟು ಉಳಿದ ಜಗತ್ತಿನ ವಿಷಯದಲ್ಲಿ ಆಲೋಚನೆ ಮಾಡಿದರೆ ಸಾಕು, ಎಲ್ಲದರ ಜ್ಞಾನ, ಅರಿವು ಅನ್ನೋದು ಅವರಿಗೆ ಬರ್ತದೆ. ಭೀಮಸೇನ ದೇವರಿಗೆ ಆಲೋಚನೆ ಮಾಡಿದರೂ ಬರೋದಿಲ್ಲ ಕೆಲವೊಬ್ಬರಿಗೆ. ಆದ್ದರಿಂದ ಆಲೋಚನೆ ಸರ್ವವಿಷಯಕ ಜ್ಞಾನಂ ಯಸ್ಯ. ಆಲೋಚನೆ ಮಾಡಿದರೆ ಸಾಕು, ಎಲ್ಲದರ ಡೀಟೇಲ್ಸ್ ಕಂಪ್ಯೂಟರ್ ಇದ್ದ ಹಾಗೆ. ನಾವು ಒಂದು ಹೆಸರು ಹೊಡೆದರೆ ಸಾಕು, ಎಲ್ಲದರ ಬಗ್ಗೆ ಡೀಟೇಲ್ಸ್ ತಂದುಕೊಟ್ಟ ಹಾಗೆ. ಒಂದರ ಆಲೋಚನೆ ಮಾಡಿದರೆ ಸಾಕು, ಅವರಿಗೆ ಎಲ್ಲದರ ವಿಷಯಗಳ ಜ್ಞಾನ ಅನ್ನೋದು ಬರ್ತದೆ. ಅದು ಮೇಧಾಶಕ್ತಿ, ಅದು ಮೆಮೊರಿ. ಅಂತಹದರಲ್ಲಿ ಕೂಡ ಪರಾಕಾಷ್ಠತೆಯನ್ನು ಹೊಂದಿರುವಂಥವರು ಭೀಮಸೇನ ದೇವರು ಅಂತ ಕೇಳ್ಬೋದು. ಇನ್ನು ಧೃತಿ, ಕಾನ್ಫಿಡೆನ್ಸ್. ಎಷ್ಟೇ ಅವರು ಒಂದು ಕೆಲಸದ ಬಗ್ಗೆ ತಿಳಿದುಕೊಂಡರೂ ಕೂಡ ಅದರಲ್ಲಿ ಪ್ರವೃತ್ತಿ ಮಾಡಲಿಕ್ಕೆ ಹಿಂಜರಿತಾರೆ ಕೆಲವರು. ಎಷ್ಟೇ ತಿಳಿದುಕೊಂಡರೂ ಕೂಡ ಅದನ್ನು ಯಥಾವಸ್ಥಿತವಾಗಿ ಧೈರ್ಯವಾಗಿ ಹೇಳೋದಕ್ಕೆ ಅಥವಾ ಮಾಡೋದಕ್ಕೆ ಹಿಂಜರಿತಾರೆ. ಆದರೆ ಅದನ್ನು ಸಂಪಾದನೆ ಮಾಡಿಕೊಂಡು ಅದರ ಪರಾಕಾಷ್ಠತೆಯನ್ನು ಕೂಡ ಹೊಂದಿರೋದು ಮುಖ್ಯ ಪ್ರಾಣದೇವರು, ಭೀಮಸೇನ ದೇವರು ಅಂತ ಹೇಳ್ಬೋದು. ಧೃತಿ, ಕಾನ್ಫಿಡೆನ್ಸ್ ಅದು ಇರಬೇಕು. ಇನ್ನು ಕನ್ವಿನ್ಸ್, ಸ್ಥಿತಿ. ತಮ್ಮ ಸ್ವಂತ ಕಾಲ ಮೇಲೆ ತಾವು ನಿಲ್ಲೋದು ಅಂತ ಹೇಳ್ತಾರಲ್ವ, ಅದನ್ನು ಕನ್ವಿನ್ಸ್. ಅಂದರೆ ಎಷ್ಟು ತಿಳಿದು ಕೂಡ ಅದರ ಬಗ್ಗೆ ನಮಗೆ ಕನ್ವಿನ್ಸ್ ಆಗಿರಬೇಕು. ಕೆಲವೊಬ್ಬರಿಗೆ ಲೋಕದಲ್ಲಿ ತಿಳಿದುಕೊಂಡಿರ್ತಾರೆ, ಆದರೆ ಅದರ ಬಗ್ಗೆ ಅದು ತಿಳಿದಿದ್ದೇನೆ ಆದರೆ ಮನಸ್ಸಿಗೆ ಬಂದಿಲ್ಲ ಅಂತ ಹೇಳ್ತಿರ್ತಾರೆ ನೋಡಿ. ಹಾಗೆ ಆ ಕನ್ವಿನ್ಸ್ ಅನ್ನೋದು ಆಗಿರೋದಿಲ್ಲ, ಆದರೆ ಅದರ ವಿಷಯದಲ್ಲಿ ಕೂಡ ಪರಾಕಾಷ್ಠತೆಯನ್ನು ಹೊಂದಿರೋರು ಮುಖ್ಯ ಪ್ರಾಣದೇವರು. ಯೋಗ, ಭಗವದ್ಗೀತೆಯಲ್ಲಿ ಪ್ರತಿಯೊಂದು ಅಧ್ಯಾಯಕ್ಕೂ ಯೋಗ ಅಂತ ಕೇಳ್ತಿರ್ತೀವಿ. ಏನು ಯೋಗ ಅಂತಂದರೆ ಸುಖ ದುಃಖೇ ಸಮಯಕೃತ್ವ ಲಾಭಾಲಾಭೇ ಜಯಾಜಯೋ, ಲಾಭಾಲಾಭವು ಜಯಾಜಯೋ. ಅಂದರೆ ಸುಖ ದುಃಖಗಳನ್ನು, ಲಾಭ ಅಲಾಭಗಳನ್ನು, ಜಯ ಪರಾಜಯಗಳನ್ನು ಸಮಾನವಾಗಿ ನೋಡುವವರು. ಸುಖ ಬಂದಾಗ ಎಷ್ಟು ಇರ್ತಾರೋ, ದುಃಖ ಬಂದಾಗಲೂ ಕೂಡ ಅಷ್ಟೇ ಸ್ಥಿತಿಯಲ್ಲಿ ಇರಬೇಕು. ಅದು ಯೋಗ. ಅದನ್ನು ದ್ವಂದ್ವ ಅಂತ ಕರೆಯೋದು. ಅದರಲ್ಲಿಯೂ ಕೂಡ ಅದನ್ನು ಕೂಡ ಪರಾಕಾಷ್ಠತೆಯನ್ನು ಹೊಂದಿದವರಾಗಿದ್ದಾರೆ ಭೀಮಸೇನ ದೇವರು. ಇನ್ನು ಪ್ರಾಣ, ಅದನ್ನು ಹೇಳಬೇಕಾಗಲಿಲ್ಲ, ಅವರ ನಿಯಮನದಲ್ಲೇ ಇರೋದು ಪ್ರಾಣಶಕ್ತಿ. ನಮ್ಮಲ್ಲಿ ಪ್ರಾಣಶಕ್ತಿ, ನಾವಿವಾಗ ಜೀವಂತವಾಗಿ ಇದ್ದೇವೆ. ನಮ್ಮಲ್ಲಿ ನಾವು ತಿಂದ ಆಹಾರವನ್ನು ತಾವು ಎಲ್ಲ ಕಡೆಗೆ ತರಳಿಸಿ ಶಕ್ತಿಯನ್ನು ಕೊಡುವ ಹಾಗೆ, ರೋಗ ಬಂದರೆ ಆ ರೋಗವನ್ನು ಕಳೆಯುವ ಹಾಗೆ ಇರುವಂತಹದ್ದು ರೋಗ ನಿರೋಧಕ ಶಕ್ತಿ, ಅದು ಪ್ರಾಣವೇ. ಹೀಗೆ ಎಲ್ಲವನ್ನು ಪ್ರಾಣಶಕ್ತಿಯನ್ನು, ಪ್ರಾಣ ಇದ್ರೇ ನಮ್ಮ ತ್ರಾಣ ಇರೋದು. ತ್ರಾಣ ಅಂದರೆ ರಕ್ಷಣೆ, ಅಂದರೆ ನಮ್ಮ ಬದುಕು ಇರೋದು. ಅಂತಹ ಪ್ರಾಣ ಇರೋದು ಕೂಡ ಅದರ ಪರಾಕಾಷ್ಠತೆಯನ್ನು ಹೊಂದಿದವರು ಕೂಡ ಮುಖ್ಯ ಪ್ರಾಣದೇವರು. ಜೊತೆಗೆ ಬಲವಾದ ಸಾಮರ್ಥ್ಯವನ್ನು ಕೂಡ ತಿಳಿದಿದ್ದೇವೆ. ಇಷ್ಟು ದಶಭಿಹಿ ಗುಣೈಹಿ ಪ್ರಮೀಯತೆ ಇತಿ ದಶಪ್ರಮತಿ ಎನ್ನುವಂತಹ ಹೆಸರು, ಸಾರ್ಥಕವಾದ ಹೆಸರು ಭೀಮಸೇನ ದೇವರಿಗೆ ಅಂತ. ಏತದಶಾತ್ಮಕೋ ವಾಯು ತಸ್ಮಾತ್ ಭೀಮ ತದಾತ್ಮಕ. ಆದ್ದರಿಂದ ಭೀಮಸೇನ ದೇವರು ತದಾತ್ಮಕ, ಅಂತಹ ದಶಪ್ರಮತಿ ಎನ್ನುವಂತಹ ಹೆಸರಿನಿಂದ ಕೂಡಿದ್ದಾರೆ ಅಂತ ಹೇಳೋದು. ಆದ್ದರಿಂದ ಅವರಿಗೆ ದಶಪ್ರಮತಿ, ದಶಭಿಹಿ ಗುಣೈಹಿ ಪ್ರಮೇಯತೆ ಅಂತ ಹೇಳಿದ್ದು ಸಾರ್ಥಕ. ಅಷ್ಟೇ ಅಲ್ಲ, ವಾಯುರ್ಹಿ ಬ್ರಹ್ಮತಾಮೇತಿ ತಸ್ಮಾತ್ ಬ್ರಹ್ಮೈವ ಸಸ್ಮೃತಃ ನ ಬ್ರಹ್ಮ ಸದೃಶಃ ಕಶ್ಚಿತ್ ಶಿವಾದಿಷು ಕಥಂಚನ ಅಂತ.
ಇಂತಹ ಗುಣಗಳು ಮುಖ್ಯ ಪ್ರಾಣ ಅಂತಂದರೆ ಚತುರ್ಮುಖ ಬ್ರಹ್ಮನಿಗೆ ಇದೆ ಅಂತಂದರೆ ಅದು ಮುಖ್ಯ ಪ್ರಾಣದೇವರಿಗೆ ಇದ್ದ ಹಾಗೆಯೇ. ಯಾಕೆಂದರೆ ವಾಯುರ್ಹಿ ಬ್ರಹ್ಮಧಾಮೇತಿ, ಇವಾಗ ಇರುವಂತಹ ಮುಖ್ಯ ಪ್ರಾಣದೇವರೇ ಮುಂದಿನ ಕಲ್ಪದಲ್ಲಿ ಬ್ರಹ್ಮ ಪದವಿಯನ್ನು ಹೊಂದುವವರು ಆಗಿದ್ದಾರೆ. ಆದ್ದರಿಂದ ಅಂತಹ ಗುಣಗಳು ಇಂದ ಕೂಡಿದಂತಹ ಚತುರ್ಮುಖ ಬ್ರಹ್ಮದೇವರಿಗೆ ಇಷ್ಟು ಗುಣಗಳಿವೆ ಅಂದರೆ ಮುಖ್ಯ ಪ್ರಾಣದೇವರಿಗೆ ಇದ್ದ ಹಾಗೆಯೇ. ಮತ್ತು ಅಂತಹ ಬ್ರಹ್ಮನಿಗೆ, ಚತುರ್ಮುಖ ಬ್ರಹ್ಮನಿಗೆ ಅಂದರೆ ಮುಖ್ಯ ಪ್ರಾಣದೇವರಿಗೆ ಸದೃಶರಾದವರು, ಭೀಮಸೇನ ದೇವರಿಗೆ ಸದೃಶರಾದವರು ಯಾರೂ ಕೂಡ ಇಲ್ಲ, ಯಾರಲ್ಲೂ ಇಂತಹ ಗುಣಗಳನ್ನು ಕಂಡಿಲ್ಲ ಕೂಡ ಅಂತ ಯಾರು ಹೇಳುವಂತಹ ಮಾತು ಭವಿಷ್ಯತ್ ಪರ್ವದಲ್ಲಿ ಹೇಳುವಂತಹ ಮಾತು ಇದು. ಇನ್ನು ಇಷ್ಟು ನೋಡಿದ ಮೇಲೆ ಈ ಭೀಮಸೇನ ದೇವರ ಬಗ್ಗೆ ಇನ್ನೊಂದು ವೈಶಿಷ್ಟ್ಯತೆಯನ್ನು ಹೇಳುತ್ತದೆ ವೇದ. ಅಲ್ಲಿ ಪೃಕ್ಷೋ ವಪುಃ ಪಿತುಮಾನ್ ನಿತ್ಯ ಆಶಯೇ ದ್ವಿತೀಯಮ ಸಪ್ತಶಿವಾಸು ಮಾತೃಷು ಅಂತ. ಇಲ್ಲಿ ನೋಡೋದಾದರೆ ಪೃಕ್ಷ ಅಂತ ಅದಕ್ಕೆ ಏನೋ ಅರ್ಥ ಅಂತ ನಾವು ಕೇಳಿದ್ದೇವೆ. ಪೃ ಅಂದರೆ ಪೃತನ ಅಂದರೆ ಸೇನ, ಅದನ್ನು ಕ್ಷಯಕಾರಿ ನಾಶ ಮಾಡುವವನು ಅಂತ. ಇನ್ನು ದ್ವಿತೀಯಮ ವಪುಹು, ಈ ಎರಡನೇ ಅವತಾರವಾದಂತಹ ಯಾವ ಭೀಮ ಅವತಾರವಿದೆ ಅದು ಪೃಕ್ಷ, ಇಂತಹ ಸೇನೆಯನ್ನು ನಾಶ ಮಾಡುವಂತಹ ಅವತಾರವದು. ಅನೇಕ ಜನ ಸೈನ್ಯವನ್ನು ನಾಶ ಮಾಡುವಂತಹ ಅವತಾರ, ಅವನಷ್ಟು ಸೈನ್ಯವನ್ನು ನಾಶವನ್ನು ಮಾಡಿದವರೇ ಇಲ್ಲ ಅಂತ ಹೇಳುವ ಉದ್ದೇಶದಲ್ಲಿ ಪೃಕ್ಷ ಅಂತ ಹೇಳಿದ್ದು. ನಂತರ ಪಿತುಮಾನ್ ಅಂತ ಹೇಳಿದೆ. ಅಂದ್ರೇನು, ಇಲ್ಲಿ ವೇದದ ಹೊಸದಾದ ಅರ್ಥ ಅಂದರೆ ಪಿತು ಅಂತಂದರೆ ಅನ್ನ ಅಂತ ಅರ್ಥ. ಆ ಪಿತುಮಾನ್ ಅನ್ನವನ್ನು ಉಂಡವನು ಅಂತ ಕೇಳಿರ್ತೇವೆ ನಾವು. ಬಂಡಿ ಅನ್ನವ ಉಂಡಿತು ಕೂಸು, ಬಕನ ಪ್ರಾಣವ ಹಿಂಡಿತು ಕೂಸು ಅಂತ. ಬಕಾಸುರನ ಬರಿ ಹೋಗಬೇಕಾದ್ರೆ ಹೋದ ಮೇಲೆ ಬಂಡಿ ಅನ್ನವನ್ನು ಅಂದರೆ ಬಂಡಿಯ ಜೊತೆಗೆ ತಾನು ಹೋಗಬೇಕು, ಅನ್ನವನ್ನು ತೊಗೊಂಡು ಹೋಗಬೇಕು. ತೊಗೊಂಡು ಹೋದ ಮೇಲೆ ಆ ಬಕಾಸುರನು ಆ ಅನ್ನವನ್ನು ತಿಂತಾನೆ, ಕೊನೆಗೆ ತನ್ನನ್ನು ಕೂಡ ಯಾರು ಹೋಗಿರುತ್ತಾರೋ ಅವರನ್ನು ಕೂಡ ಉಣ್ತಾನೆ ಅಂತ ನಾವು ಮಹಾಭಾರತದಲ್ಲಿ ಕೇಳಿರ್ತೇವೆ. ಸಾಮಾನ್ಯವಾಗಿ ಭೀಮಸೇನ ದೇವರ ಬಗ್ಗೆ ಮಹಾಭಾರತದಲ್ಲಿ ಅನೇಕ ಜನರು ಕಥೆಗಳನ್ನು ಕೇಳಿರ್ತಾರೆ. ಬಕಾಸುರನ ಸಂಹಾರ ಮಾಡಿದ, ಕೀಚಕನ ಸಂಹಾರ ಮಾಡಿದ, ಹೆಣ್ಣಿನ ವೇಷವನ್ನು ಧಾರಣ ಮಾಡಿಕೊಂಡು ಮತ್ತು ಯುದ್ಧ ಮಾಡಿದ, ಜರಾಸಂಧನ ಸಂಹಾರ ಮಾಡಿದ, ದುರ್ಯೋಧನ ಅನೇಕ ಬಾರಿ ಕೇಳಿರುತ್ತೇವೆ. ಆದ್ದರಿಂದ ನಾನು ಕೆಲವೊಂದು ಹೊಸದಾದ ವೇದದಲ್ಲಿ ಬರುವಂತಹ ಅರ್ಥಗಳನ್ನು ಹೇಳ್ತಾ ಇದ್ದೇನೆ. ಆದ್ದರಿಂದ ಪಿತುಮಾನ್ ಅಂದರೆ ಬಂಡಿಯ ಅನ್ನವನ್ನು ತಿಂದವನು ಅಂತ ಅರ್ಥ. ಪಿತು ಅಂದರೆ ಅನ್ನ ಅಂತ ಅರ್ಥ, ಆ ಅನ್ನವನ್ನು ಉಂಡವನು ಅಂತ ಅರ್ಥ. ಇನ್ನು ಪಿತುಮಾನ್ ನಿತ್ಯ ಆಶಯೇ, ನಿತ್ಯವಾಗಲಿಯೂ ಮಲಗಿರ್ತಾನೆ. ಮಲಗಿರೋದು ಅಂತಂದರೆ ಅದರಲ್ಲಿ ವಿಹರಿಸುತ್ತಿರೋದು ಅಂತ ಅರ್ಥ. ಎಲ್ಲಿ? ಸಪ್ತ ಶಿವಾಸು ಮಾತೃಷು, 7 ಮಂಗಳಕರವಾದಂತಹ ಮಾತೃಷು. ಮಾತೃ ಅಂತಂದರೆ ಮಾತುಗಳು. ಅದೇ ಸಂಸ್ಕೃತದ ಕನ್ನಡದಲ್ಲಿ ಮಾತು ಅಂತೇವೆ, ಆ ಸಂಸ್ಕೃತದಲ್ಲಿ ಮಾತೃ. ಕನ್ನಡ ಅನ್ನೋದು ಎಲ್ಲ ಭಾಷೆಗಳಿನ ಸಂಸ್ಕೃತದ ಒಂದು ಆಧಾರದಿಂದ ಬಂದಿರುವುದು. ಆದ್ದರಿಂದ ಎಲ್ಲ ಭಾಷೆಗಳು ಅದನ್ನು ನೋಡಿ ಅದರಲ್ಲಿ ಹೇಗೆ ಮಾತುಗಳಿರ್ತವೋ ಅದರಂತೆ ಸ್ವಲ್ಪ ವ್ಯತ್ಯಾಸವಾಗಿ ಇದರಲ್ಲಿ ಬಂದಿರ್ತವೆ ಉಳಿದ ಭಾಷೆಗಳಲ್ಲಿ. ಆದ್ದರಿಂದ ಸಂಸ್ಕೃತದಲ್ಲಿ ಮಾತೃಷು ಅಂದರೆ ಮಾತುಗಳಲ್ಲಿ, ಸಂಸ್ಕೃತದಲ್ಲಿ ಮಾತೃ ಅಂತಿದ್ರೆ ಕನ್ನಡದಲ್ಲಿ ಮಾತು ಅಂತಾಗಿದೆ. ಅದನ್ನೇ ಇನ್ನೂ ಸ್ವಲ್ಪ ಇಂಗ್ಲೀಷು ಕೂಡ ಅದನ್ನೇ ಆಧಾರವಾಗಿ ಸ್ವೀಕಾರ ಮಾಡಿ ಆ ಮಾತುಗಳು ಬರುವಂಥ ಪರಿಕರ ಅಂತ ಏನಿದೆ ಅಲ್ವಾ, ಅದನ್ನು ಮೌತ್ ಎನ್ನುವುದಾಗಿ ಅವರು ಪರಿಗಣಿಸ್ತಾರೆ. ಹೀಗೆ ಎಲ್ಲ ಮೂಲವಾಗಿ ಬಂದಿದ್ದು. ಅದರಿಂದಲೇ ಹೇಳೋದು ಎಲ್ಲದಕ್ಕೂ ಕೂಡ ಮೂಲ ಭಾಷೆ ಯಾವುದಂದ್ರೆ ಅದು ಸಂಸ್ಕೃತ ಭಾಷೆ ಅಂತ. ಅದರಿಂದ ನಾವು ಇತ್ಯಾದಿಗಳನ್ನು ನೋಡ್ಬೋದು. ಆಯಿತು. ಒಟ್ಟಾರೆ ಮಾತೃಷು ಶಿವಾಸು ಮಾತೃಷು ಮಂಗಳಕರವಾದಂತಹ ಮಾತುಗಳು ಅಂತ. ಅದು ಯಾವುಗಳು ಅಂತಂದರೆ ಅದು 7 ಮಾತುಗಳು. ಯಾವುದು ಅಂದರೆ ಇಡೀ ವೈದಿಕ ವಾಂಗ್ಮಯವೇ 7 ಮಾತುಗಳು. ಏನು? 4 ವೇದಗಳು, 4 ಆಯಿತು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, 4 ವೇದಗಳು. ಇವುಗಳಲ್ಲೇ ಉಪನಿಷತ್ತುಗಳು ಬರ್ತವೆ. ನಂತರ 5ನೇದು ಯಾವುದು? ಪಂಚಮೋ ವೇದಾನಾಂ ವೇದ, ಇತಿಹಾಸ ಪುರಾಣಾನಿ ಪಂಚಮ ವೇದಾನಾಂ ವೇದ ಅಂತ ಹೇಳಿದ ಹಾಗೆ ಪುರಾಣಗಳು 5ನೇ ವೇದವಾದಂತಹ ಪುರಾಣಗಳು. ಆದ್ದರಿಂದ 5. ಇನ್ನು ರಾಮಾಯಣ, ಮಹಾಭಾರತ ಇವುಗಳು ಕೂಡ ಸೇರಿ 6 ಆದವು. ಕೊನೆಗೆ 7ನೇದು ಯಾವುದು ಅಂತಂದರೆ ಪಂಚರಾತ್ರ ಆಗಮ. ಇನ್ನು ಇವುಗಳು ಬಿಟ್ಟರೆ ವೈದಿಕ ವಾಂಗ್ಮಯ ಇಲ್ಲ, ಎಲ್ಲವೂ ಕೂಡ ಇದರಲ್ಲಿ ಅಂತರ್ಭೂತವಾಗುವು. ಆದ್ದರಿಂದ ಈ 7 ಮಾತುಗಳಲ್ಲಿ ಇವರು ಆಶಯೆ ಅಂದರೆ
ಶಯಿಸಿದ್ದಾರೆ ಅಂತ, ಅರ್ಥಾತ್ ವಿಹರಿಸುತ್ತಿರೋರು. ಅಂದರೆ ಇದರ ಅರ್ಥ ಈ 7 ವಾಂಗ್ಮಯ ಅಂದರೆ ವಾಂಗ್ಮಯಗಳಲ್ಲಿ ಈ ವೈದಿಕ ವಾಂಗ್ಮಯವಾದಂತಹ ಯಾವ ಸಕಲ ವೇದಾದಿ ಪ್ರಪಂಚವೇನಿದೆ ಅದರಲ್ಲಿ ಇವರು ತಲಸ್ಪರ್ಶವನ್ನು ಹೊಂದಿದವರು, ಇವರು ಮನದಟ್ಟು ಮಾಡಿಕೊಂಡು ಅದರ ಒಂದು ಅರಿವನ್ನು ಅರಿವಿನಲ್ಲಿ ಪರಾಕಾಷ್ಠತೆಯನ್ನು ಹೊಂದಿದವರು ಎಂಬ ಅರ್ಥದಲ್ಲಿ ಹೀಗೆ ಹೇಳಿದ್ದು. ಸಪ್ತ ಶಿವಾಸು ಮಾತೃಷು ನಿತ್ಯ ಆಶಯೇ. ನಿತ್ಯಂ ಇನ್ನು ಯಾವಾಗಲೂ ಒಂದು ಬಾರಿ ಮನದಟ್ಟು ಮಾಡಿಕೊಂಡು ಇರೋದಲ್ಲ, ಯಾವಾಗಲೂ ಅಂತ, ಯಾವಾಗಲೂ ಇದರ ಬಗ್ಗೆ ವಿಮರ್ಶಿಸೋದು ಮತ್ತು ಚಿಂತನೆ ಮಾಡ್ತಾನೇ ಇರ್ತಾರೆ ಎನ್ನುವಂತಹ ಅರ್ಥದಲ್ಲಿ ಹೀಗೆ ಸಾಕ್ಷಾತ್ ವೇದವೇ ಬಲಿತಾ ಸೂಕ್ತದಲ್ಲಿ ಹೇಳ್ತಾರೆ. ಹೀಗೆ ಭೀಮಸೇನ ದೇವರಾಗಿದ್ದಾರೆ ಅಂತ. ಆದರೆ ಇಷ್ಟು ಅರ್ಥ ನಾವು ಭೀಮಸೇನ ಎಂಬ ಪದದಲ್ಲಿ ಕಾಣಬಹುದು. ಯಾರು ಕೂಡ ಹಿಂದಿನ ಕಾಲದಲ್ಲಿ ಒಂದು ಹೆಸರನ್ನು ಇಟ್ಟಿದ್ದಾರೆ ಅಂತಂದರೆ ಆ ಹೆಸರು ಅವರಿಗೆ ಸಾರ್ಥಕವಾಗಿರ್ತದೆ, ಸುಮ್ಮನೆ ಇಡೋದಿಲ್ಲ, ಸಂಕೇತವಾಗಿ ಇಡೋದಿಲ್ಲ. ಹೇಗೆ ಇವಾಗ ಭೀಮಸೇನ ಈ ಅರ್ಥವನ್ನು ಹೇಳ್ತದೆ. ಭೀಮ ಅಲ್ಲಿ ಭೀ ಅಂದರೆ ಭೃಭರಣೆ, ಭರಣಂ ಹೊರೆಯುವಿಕೆ. ಯಾವುದನ್ನು ಹೊರೆಯುವುದು? ಈ ಸಕಲ ವೈದಿಕ ವಾಂಗ್ಮಯವನ್ನು ಮನಸ್ಸಿನಲ್ಲಿ ಹೊರಿದರು. ಅರ್ಥಾತ್ ವೈದಿಕ ವಾಂಗ್ಮಯವನ್ನು ಮನದಟ್ಟು ಮಾಡಿಕೊಂಡು ಇರುವವರು ಅಂತ ಅರ್ಥ. ಆದ್ದರಿಂದ ಭೀ ಅಂದರೆ ಹೊರೆಯುವಿಕೆ. ಯಾವುದನ್ನು ಹೊರೆಯುವಿಕೆ? ಮಾಹ ಅಂದರೆ ಅದೇ ಮಾತೃಕಗಳು ಅಂದರೆ ಮಾತುಗಳನ್ನು, ಅದನ್ನೇ ಮಾ ಎಂಬುದಾಗಿ ಕೂಡ ಕರೀತಾರೆ. ಆದ್ದರಿಂದ ಮಾಹ ಯಾವ ಮಾತುಗಳನ್ನು ಭರತಿ ಅಂದರೆ ಹೊರದಿದ್ದಾರೋ, ಅದರ ಭಾರವನ್ನು ಹೊರದಿದ್ದಾರೋ ಅವರು ಯಾರು ಅಂದರೆ ಅದು ಭೀಮಸೇನ ದೇವರು, ಭೀಮ. ಈ ಅರ್ಥ ಭೀಮ ಎನ್ನುವಂತಹ ಪದದಿಂದಲೂ ಕೂಡ ನಾವು ಕಾಣಬಹುದು. ಇನ್ನು ಇಷ್ಟು ನಿರಂತರ ವೈದಿಕ ವಾಂಗ್ಮಯದಲ್ಲಿ ಅವರು ವಿಹರಿಸುತ್ತಿರುವವರು ಅಂತಂದರೆ ಇನ್ನು ಅವನು ಯಾವಾಗಲೂ ಪರಬ್ರಹ್ಮನನ್ನು ಪರಮಾತ್ಮನನ್ನು ಚಿಂತನೆ ಮಾಡ್ತಿದ್ದಾನೆ ಅಂತಲೇ ಅರ್ಥ. ಪರಮಾತ್ಮನನ್ನು ಚಿಂತನೆ ಮಾಡೋದು ಅಂದರೆ ಏನು? ಅವನ ಗುಣಗಳ ಬಗ್ಗೆ ಯಥಾರ್ಥವಾಗಿ ತಿಳಿದುಕೊಳ್ಳುವುದು. ಆದ್ದರಿಂದ ಈ ಸಕಲ ವೈದಿಕ ವಾಂಗ್ಮಯಗಳಲ್ಲಿ ಅವರು ಸಂಚಾರ ಮಾಡ್ತಿರ್ತಾರೆ ಅಂತಂದರೆ ಇನ್ನು ಅವರು ಪರಬ್ರಹ್ಮನದೊಟ್ಟಿಗೆ ಇಲ್ಲದೇ ಇರುವಂತೆನಾ? ಇಲ್ಲ, ಇದ್ದ ಹಾಗೇನೆ. ಆದ್ದರಿಂದ ಇನೇನ ಸಹ ವರ್ತತೆ ಇತಿ ಸೇನಃ. ಆದ್ದರಿಂದ ಇನ ಅಂದರೆ ಪರಬ್ರಹ್ಮ, ಅವನಿಂದ ಕೂಡಿ ಇದ್ದಾನೆ. ಹೀಗೆ ಸಕಲ ವೈದಿಕ ವಾಂಗ್ಮಯಗಳಲ್ಲಿ ಯಾವಾಗಲೂ ವಿಹರಿಸುತ್ತಿದ್ದಾನೆ ಅಂತಂದರೆ ಅವನು ಪರಬ್ರಹ್ಮನೊಟ್ಟಿಗೆ ಇರುವಂತೆ. ಆದ್ದರಿಂದಲೇ ಅವನು ಸೇನನೂ ಆಗಿದ್ದಾನೆ. ಆದ್ದರಿಂದ ಭೀಮ ಸೇನ ಸಕಲ ವಾಂಗ್ಮಯಗಳನ್ನು ವಿಹರಿಸುವ ಮೂಲಕ ಯಾವಾಗಲೂ ನಿರಂತರವಾಗಿಯೂ ಪರಬ್ರಹ್ಮನ ಜೊತೆಗೆ ಪರಮಾತ್ಮನ ಜೊತೆಗೆ ಇರುವಂತಹ ಒಬ್ಬ ಏಕೈಕ ವ್ಯಕ್ತಿ ಯಾರು ಅಂತಂದರೆ ಅದು ಭೀಮಸೇನ ದೇವರು ಅಂತ ನಾವು ವೇದದಿಂದಲೂ ತಿಳಿಬೋದು, ಅವನ ಹೆಸರಿನಿಂದಲೂ ಕೂಡ ತಿಳಿಬೋದು. ಇನ್ನು ಅನೇಕ ಅರ್ಥಗಳಿವೆ. ಭೀಮಸೇನ, ಭೀಮ ಅಂತಂದರೆ ಭೀಹಿ ಕರೋತಿ ಅಂದರೆ ಭಯವನ್ನು ಉಂಟು ಮಾಡುವವನು, ದುಷ್ಟರಿಗೆ ಭಯವನ್ನು. ಯಾಕೆ ನಾವು ಅವರ ಅವತಾರವನ್ನು ನೋಡಿದಾಗ ಹೇಗಿದ್ದರು, ಆ ಮೂಲ ರೂಪವನ್ನು ನೋಡಿದಾಗ ಮುಖ್ಯ ಪ್ರಾಣದೇವರು ಹೇಗಿರ್ತಾರೆ? ಉದ್ಯದ್ರವಿ ಪ್ರಕಾರ ಸನ್ನಿಪ ಮಚ್ಚುತಾಂಕೆ ಸ್ವಾಸೀನ ಮತ್ಸ್ಯ ನುತಿ ನಿತ್ಯ ವಚಃ ಪ್ರವೃತ್ತಿಂ ಧ್ಯಾಯೇತ್ ಗದಾಭಯಕರಂ. ಗದಾ ಮತ್ತು ಗದೆಯನ್ನು ಇಟ್ಕೊಳ್ಳೋ ಮೂಲಕ ಅವರಿಗೆ ಶತ್ರುಗಳಿಗೆ ಅಂದರೆ ಶತ್ರುಗಳಂತ ದುಷ್ಟರು ಅಂತ ಯಾರಿರ್ತಾರೋ, ಭಗವದ್ವೇಷಿಗಳು ಅಂತ ಯಾರಿರ್ತಾರೋ ಅವರಿಗೆ ಭಯವನ್ನುಂಟು ಮಾಡುವವರು ಅವರೇ. ಆದ್ದರಿಂದ ಭೀಮ. ಇನ್ನು ಭೀಹಿ ಮಾ ಇತಿ ವದಂತಂ ಅಂದರೆ ಯಾರು ಭಗವಂತನನ್ನು ಪ್ರೀತಿಸುವವರು, ಭಗವದ್ಭಕ್ತರು ಅಂತ ಇರ್ತಾರೋ, ಭಗವಂತನನ್ನು ಅರಿವವರು ಇರ್ತಾರೋ ಅವರಿಗೆ ಅಭಯವನ್ನು ನೀಡುವವರು ಕೂಡ ಅವರೇ. ಸಜ್ಜನರಿಗೆ ಅಭಯವನ್ನು ನೀಡುವವರಿಗೆ, ಸಜ್ಜನರಿಗೆ ಭಯ ಬೇಡ, ಭೀಹಿ ಮಾ ನಿಮಗೆ ಭಯ ಬೇಡ ಅಂತ ಧೈರ್ಯವನ್ನು ಕೊಡುವವರು ಕೂಡ ಅವರೇ ಎಂಬ ಉದ್ದೇಶದಲ್ಲಿಯೂ ಕೂಡ ಭೀಮ ಎಂಬ ಹೆಸರನ್ನು ಸಾರ್ಥಕ ಅಂತ ನಾವು ತಿಳ್ಕೊಳ್ಳಬಹುದು. ಹೀಗೆ ಆ ಬಲಿತಾ ಸೂಕ್ತದಲ್ಲಿ ಹೇಳಿದ ಅರ್ಥ ತಮ್ಮ ಹೆಸರಿನಿಂದಲೂ, ತಮಗೆ ಇಟ್ಟಂತಹ ಭೀಮಸೇನ ಎನ್ನುವಂತಹ ಹೆಸರಿನಿಂದಲೂ ಕೂಡ ನಾವು ಅರ್ಥವನ್ನು ನೋಡಬಹುದು ಅಂತ ಹೇಳ್ತೇವೆ. ಇನ್ನು ಒಂದು ಭಾರತ ತಾತ್ಪರ್ಯ ನಿರ್ಣಯ ಆಚಾರ್ಯರೇ ಬರೆದಿದ್ದಾರೆ. ಅಂದರೆ ಮಹಾಭಾರತದ ಶ್ಲೋಕವನ್ನು ಉಲ್ಲೇಖ ಮಾಡಿದ್ದಾರೆ. ಏನು ಅಂತಂದರೆ ಇದು ಪಾಂಡುರಾಜ ಹೇಳುವ ಮಾತು. ಅಶ್ವಮೇಧ ಕ್ರತುಶ್ರೇಷ್ಠ ಜ್ಯೋತಿಶ್ರೇಷ್ಠೋ ದಿವಾಕರ ಬ್ರಾಹ್ಮಣ ದ್ವಿಪದಾಂ ಶ್ರೇಷ್ಠ
ದೇವಶ್ರೇಷ್ಠಸ್ತು ಮಾರುತಃ ಅಂತ. ಪಾಂಡುರಾಜನಿಗೆ ಧರ್ಮರಾಜನು ಹುಟ್ಟಿರ್ತಾನೆ. ನಂತರ ಇನ್ನೊಂದು ಮಗು ಬೇಕು ಅಂತ ಇಚ್ಛೆ ಇರ್ತದೆ. ಆವಾಗ ಪಾಂಡುರಾಜನು ಕುಂತಿದೇವಿಯ ಮುಂದೆ ಹೇಳ್ತಾನೆ, ದೇವಿ, ನಮಗೆ ಇನ್ನೊಬ್ಬ ಮಗ ಬೇಕು. ಆ ಮಗನು ಎಂಥವನಾಗಿರಬೇಕು ಅಂತಂದರೆ ಅವನು ದೇವಶ್ರೇಷ್ಠನಾಗಿರಬೇಕು. ಅದು ಯಾರು ಅಂದರೆ ಅದು ವಾಯುದೇವರು ಬಿಟ್ಟರೆ ಬೇರೆ ಯಾರೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಹೇಳಬೇಕಾದ್ರೆ ಹೇಳ್ತಾರೆ, ಅಶ್ವಮೇಧ ಕರ್ತೃಶ್ರೇಷ್ಠ. ಯಾಕೆಂದರೆ ಇವಾಗ ಎಲ್ಲ ಯಾಗಗಳನ್ನು ನೋಡಿದಾಗ ಎಲ್ಲದಕ್ಕಿಂತಲೂ ಅಶ್ವಮೇಧ ಯಾಗ ಅನ್ನೋದು ಶ್ರೇಷ್ಠ. ಅದು ಎಲ್ಲ ಯಾಗಗಳಲ್ಲಿ ಉತ್ತಮವಾದದ್ದು, ಉತ್ತಮ ಫಲದಾಯಕವಾಗಿದ್ದರಿಂದ, ಉತ್ತಮ ಕ್ರಿಯಾಗಳಿಂದ ಕೂಡಿದ್ದರಿಂದ ಅದು ದೊಡ್ಡ ಯಾಗ ಅಂತ ಕರೆಸಿಕೊಳ್ತದೆ. ಇನ್ನು ಅದು ಕರ್ತೃಶ್ರೇಷ್ಠವಾದರೆ ಇನ್ನು ಜ್ಯೋತಿಶ್ರೇಷ್ಠೋ ದಿವಾಕರ. ನಮ್ಮ ಕಣ್ಣಿಗೆ ಕಾಣುವ ಬೆಳಕುಗಳಲ್ಲಿ ಅತ್ಯಂತ ಬೆಳಕನ್ನು ನೀಡುವಂತಹದ್ದು ಯಾವುದು ಅಂತಂದರೆ ಅದು ಸೂರ್ಯ. ಕಾಣದೇ ಇರುವಂತಹ ಬೆಳಕಿನಲ್ಲಿ ಶ್ರೇಷ್ಠ ಅಂತಂದರೆ ಅದು ಪರಮಾತ್ಮನಿಗಿಂತಲೂ ಇನ್ನು ದೊಡ್ಡ ಪ್ರಕಾಶರ ರೂಪನಾದವರು ಯಾರೂ ಇಲ್ಲ. ಅದಕ್ಕೆ ಹೇಳಿದರು, ನಮ್ಮ ಕಣ್ಣಿಗೆ ಕಾಣುವ ಬೆಳಕಿನ ಪದಾರ್ಥಗಳಲ್ಲಿ, ಬೆಳಕನ್ನು ನೀಡುವ ವಸ್ತುಗಳಲ್ಲಿ ದೊಡ್ಡದು ಯಾವುದು ಅಂತಂದರೆ ಅದು ಸೂರ್ಯ. ಎಲ್ಲ ಯಾವ್ದ್ಯಾವ್ದು ಇವಾಗ ಪ್ರಕಾಶಮಯವಾಗಿ ಆಗ್ತಿರ್ತವೋ ಅವೆಲ್ಲವೂ ಕೂಡ ಅದು ಸೂರ್ಯನ ಪ್ರಕಾಶದಿಂದಲೇ ಪ್ರಕಾಶವಾಗುವುದು. ನಾವು ಚಂದ್ರನ ಬೆಳಕು ಬರ್ತದೆ. ಚಂದ್ರನಿಗೆ ಎಲ್ಲಿಂದ ಬೆಳಕು ಬಂದದ್ದು? ಅದು ಸೂರ್ಯನ ಬೆಳಕೆ. ಸೈನ್ಸಲ್ಲಿ ಕೇಳಿರ್ತೇವೆ, ಸೂರ್ಯನ ಬೆಳಕಿನಿಂದಾಗಿ ನಮಗೆ ಚಂದ್ರನಲ್ಲಿ ಬೆಳಕನ್ನು ಕಾಣುತ್ತೇವೆ. ಇನ್ನು ಸೂರ್ಯನಿಗೆ ಏನಾದರೂ ಭೂಮಿಯ ಅಡ್ಡ ಬಂದಾಗ ಆವಾಗ ಕಡಿಮೆ ಆಗ್ತಾ ಹೋಗುವ ಮೂಲಕ ಅಮಾವಾಸ್ಯೆ ಬರೋದು. ಸಂಪೂರ್ಣವಾಗಿ ಅಡ್ಡ ಬಂದಾಗ ಸೂರ್ಯನಿಗೆ ಚಂದ್ರನು ಕಾಣಿಸೋದಿಲ್ಲ, ಅದೇ ಅಮಾವಾಸ್ಯೆ. ಇನ್ನು ಪೂರ್ಣವಾಗಿ ಸರಿದಾಗ ಭೂಮಿಯು, ಆವಾಗ ಸೂರ್ಯನಿಂದಾಗಿ ಬೆಳಕು ಸಂಪೂರ್ಣವಾಗಿ ಬಿದ್ದು ಹುಣ್ಣಿಮೆ ಅಂತ ಆಗ್ತದೆ. ಹೀಗೆ ಒಟ್ಟು ಬೆಳಕು ಬರುವಂತಹ ಪದಾರ್ಥಗಳು ಅಂತ ಯಾವ್ಯಾವ ಇದ್ದಾವೋ ಸೂರ್ಯನ ಬಿಟ್ಟರೆ ಎಲ್ಲವೂ ಕೂಡ, ನಕ್ಷತ್ರಗಳಿಗೂ ಕೂಡ ಹಾಗೆ ಅವನಿಂದಲೇ, ಸೂರ್ಯನಿಂದಲೇ ಬೆಳಕು. ಬೇರೆ ಬೇರೆ ಪ್ಲ್ಯಾನೆಟ್ಸ್ ಕೇಳಿರ್ತೇವೆ, ಮೆರ್ಕ್ಯುರಿ, ಮಾರ್ಸ್, ಅವೆಲ್ಲಗಳಿಗೂ ಕೂಡ ನಾವು ಟೆಲಿಸ್ಕೋಪ್ನಿಂದ ನೋಡ್ತೇವೆ ಅಂತಂದರೆ, ಕಾಣ್ತಾ ಇದ್ದೇವೆ ಅಂತಂದರೆ ಅದಕ್ಕೆ ಬೆಳಕು ಬಂದದ್ದು ಸ್ವತಃ ಬೆಳಕಲ್ಲ, ಸೂರ್ಯನ ಬೆಳಕೆ ಅವರಿಗೆ ಬಿದ್ದು ನಮಗೆ ಕಣ್ಣಿಗೆ ಕಾಣಿಸೋದು. ಹೀಗೆ ಆದ್ದರಿಂದ ಅವನು ಜ್ಯೋತಿಶ್ರೇಷ್ಠೋ ದಿವಾಕರ. ಇನ್ನು ಬ್ರಾಹ್ಮಣ ದ್ವಿಪದಾಂ ಶ್ರೇಷ್ಠ. 4 ಕಾಲುಗಳಿಂದ ಕೂಡಿದವರು ಅಂತ ಯಾರಿರ್ತಾರೋ ಅವರಲ್ಲಿ ಬ್ರಾಹ್ಮಣನು ಶ್ರೇಷ್ಠ. ವಾಸ್ತವಿಕವಾಗಿ ಕಾಲಿಲ್ಲದೆ ಇರೋರಿಗಿಂತಲೂ ಕೂಡ ಕಾಲುಗಳು ಇರುವಂಥವರು ಶ್ರೇಷ್ಠರು. ಅನೇಕ ಕಾಲುಗಳು ಇರ್ತವೆ, ಹುಳ ಇಂಥವುಗಳಿಗೆ ಅನೇಕ ಕಾಲುಗಳಿರ್ತವೆ, ಅದು ಶ್ರೇಷ್ಠ. ಅದಕ್ಕಿಂತಲೂ 4 ಪಾದ ಇರುವಂಥವುಗಳು ಶ್ರೇಷ್ಠ. ಅಂದರೆ ಎಷ್ಟು ಕಾಲುಗಳು ಮೈನಸ್ ಆಗ್ತಾವೋ ಅಷ್ಟು ಅವರಿಗೆ ಅರಿವಿನ ಬಗ್ಗೆ ಬಹಳ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅಂತ ಅರ್ಥ. ಆದ್ದರಿಂದ ಅನೇಕ ಕಾಲುಗಳು ಇರೋದಕ್ಕಿಂತಲೂ 4 ಕಾಲುಗಳು ಇರುವಂತಹ ಪ್ರಾಣಿಗೆ ಅರಿವು ಜಾಸ್ತಿ ಇರ್ತದೆ, ತಿಳುವಳಿಕೆ ಜಾಸ್ತಿ ಇರ್ತದೆ, ಮೇಧಾಶಕ್ತಿ, ಪ್ರಜ್ಞಾಶಕ್ತಿ ಜಾಸ್ತಿ ಇರ್ತದೆ. ಅದಕ್ಕಿಂತಲೂ 2 ಕಾಲು ಉಳ್ಳಂತಹ ಪ್ರಾಣಿಗಳಿಗೆ ಅರಿವು ಶಕ್ತಿ ಜಾಸ್ತಿ ಇರ್ತದೆ. ಆದ್ದರಿಂದ ಅವರು ಶ್ರೇಷ್ಠರು. ಆ 2 ಕಾಲುಗಳು ಉಳ್ಳವರಲ್ಲೂ ಕೂಡ ಬ್ರಾಹ್ಮಣನು, ಬ್ರಹ್ಮಜ್ಞಾನಿಯು, ಬ್ರಾಹ್ಮಣ ಅಂತಂದರೆ ಬ್ರಹ್ಮಜ್ಞಾನಿ ಅಂತ ಅರ್ಥ. ಜ್ಞಾನಿಯಾದವನು ಯಾರು ಇರ್ತಾರೋ ಅವನು ಶ್ರೇಷ್ಠ ಅಂತ ಈ ಅರ್ಥದಲ್ಲಿ ಹೇಳಿ ಕೊನೆಗೆ ದೇವಶ್ರೇಷ್ಠಸ್ತು ಮಾರುತಃ. ಇಷ್ಟೆಲ್ಲ ಆದರೂ ಕೊನೆಗೆ ಎಲ್ಲ ದೇವತೆಗಳೆಂದ್ರೇ ಎಲ್ಲರಿಗಿಂತಲೂ ಶ್ರೇಷ್ಠರು. ಪ್ರಾಣಿ ಸಕಲ ಜೀವರಲ್ಲಿ ಕೂಡ, ಅಂದರೆ ಋಷಿಗಳು, ಮನುಷ್ಯರು, ಗಂಧರ್ವರು, ಕಿನ್ನರರು ಅಂತ ಎಲ್ಲ ತೊಗೊಂಡ್ರು, ರಾಕ್ಷಸರು ಎಲ್ಲರನ್ನು ತೊಗೊಂಡ್ರು ಕೂಡ ಅವರಿಗಿಂತಲೂ ಶ್ರೇಷ್ಠ ಅಂತಂದರೆ ದೇವತೆಗಳು. ಆ ದೇವತೆಗಳಿಗಿಂತಲೂ ಕೂಡ ಶ್ರೇಷ್ಠನು ಯಾರು ಅಂತಂದರೆ ಅದು ಜೀವೋತ್ತಮನಾದಂತಹ ಸಕಲ ಜೀವಜಾತಕ್ಕೆ, ಪ್ರಾಣಿಜಾತಕ್ಕೆ ಪ್ರಾಣವನ್ನು ಉಂಟು ಮಾಡುವಂತಹ ಮಾರುತಿ, ಗಾಳಿಯನ್ನು, ಅದೇ ಪ್ರಾಣವನ್ನು ಉಂಟು ಮಾಡುವಂತಹ ವಾಯುದೇವರೇ ಶ್ರೇಷ್ಠರು. ಆದ್ದರಿಂದ ಇವರೇ ಶ್ರೇಷ್ಠರಾದವರು. ಇವರಿಗಿಂತಲೂ ಇನ್ನು ಶ್ರೇಷ್ಠರು ಅಂದರೆ ಕಾಣೋದಿಲ್ಲ. ಯಾಕೆ ಆ ಮಾತು ಹೇಳಿದ್ದಾರೆ ಅಂತಂದರೆ, ವಸ್ತುತಃ ಅವರಿಗಿಂತಲೂ ಶ್ರೇಷ್ಠನಾದವನು ಪರಮಾತ್ಮನಿದ್ದಾನೆ. ಆದರೆ ಇದು ಎಂಥ ಸಂದರ್ಭ? ವೇದವ್ಯಾಸರೇ ತನಗೆ ಪಾಂಡುರಾಜನಿಗೆ ತಂದೆಯಾಗಿ ಹುಟ್ಟಿದ್ದಾರೆ, ಪೂರ್ವದಲ್ಲೇನೆ ಅವತಾರ ಮಾಡಿದ್ದಾರೆ. ಆ ವೇದವ್ಯಾಸ ದೇವರಿಂದ ಬಂದಂಥವರೇ ಪಾಂಡುರಾಜರು, ತನ್ನ ಮಗ. ಪುನಃ ಆ ಪಾಂಡುರಾಜನೇ ತಮ್ಮ ತಾತ ನನಗೆ ಹುಟ್ಟಬೇಕು ಅಂತ ಯಾರಾದರೂ ಕೇಳ್ಕೊಳ್ತಾರಾ? ಇಲ್ಲ. ಆದ್ದರಿಂದ ಇನ್ನು ವೇದವ್ಯಾಸ ಪರಮಾತ್ಮನಂತರೂ ಹುಟ್ಟಲಿಕ್ಕೆ ಆಗೋದಿಲ್ಲ. ಕೊನೆಗೆ ಇನ್ನು ಪರಮಾತ್ಮನ ಆದ ಮೇಲೆ ನೆಕ್ಸ್ಟ್ ಸ್ಟೇಜ್ ಯಾರದು?
ಅದು ಚತುರ್ಮುಖ ಬ್ರಹ್ಮಣದೇ ಮುಖ್ಯ ಅಂದರೆ ಮುಖ್ಯ ಪ್ರಾಣದೇವರು ಅವರೇ ಹುಟ್ಟಬೇಕು, ಅವರೇ ಶ್ರೇಷ್ಠರು, ಆದ್ದರಿಂದ ನನಗೆ ಅವರು ಹುಟ್ಟಬೇಕು ಅಂತ ಈ ಮಾತನ್ನು ಪಾಂಡುರಾಜನು ಕುಂತಿದೇವಿ ಬಳಿ ಹೇಳಬೇಕಾದ್ರೆ ಭೀಮಸೇನ ದೇವರು ಏನು ಇದ್ದಾರೆ ಅಲ್ವ, ಅವರು ದೇವಶ್ರೇಷ್ಠರು ಎನ್ನುವಂತಹ ಮಾತನ್ನು ಪಾಂಡುರಾಜನು ಹೇಳ್ತಾನೆ ಅಂತ ಮಹಾಭಾರತದಲ್ಲಿ ಹೇಳಿದ್ದಾರೆ ಅಂಥೇಳಿ ಮಹಾಭಾರತದ ಶ್ಲೋಕವನ್ನು ಮಧ್ವಾಚಾರ್ಯರು ತಮ್ಮ ತಾತ್ಪರ್ಯ ನಿರ್ಣಯದಲ್ಲಿ ಉಲ್ಲೇಖ ಮಾಡ್ತಾರೆ. ಇನ್ನು ಅಲ್ಲಿ ಅದೇ ಸಂದರ್ಭದಲ್ಲಿ ಇನ್ನೊಂದು ಶ್ಲೋಕ, ಬಲಂ ಇಂದ್ರಸ್ಯ ಗಿರಿಶಸ್ಯ ಬಲಂ ಮರುತು ಬಲಂ ತಸ್ಯ ಹರಿಹಿ ಸಾಕ್ಷಾತ್ ನಹರೇಹೇ ಬಲಂ ಅನ್ಯತಃ. ಇವಾಗ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾರೆ. ಇವಾಗ ಇಂದ್ರನು ಅಂದರೆ ಬೇರೆ ಜೀವರಾಶಿಗಳನ್ನು ಬಿಟ್ಟರೆ ಎಲ್ಲ ಜೀವರಲ್ಲಿ ಶ್ರೇಷ್ಠನು, ದೇವಶ್ರೇಷ್ಠನೂ ಕೂಡ ಹೌದು ಇಂದ್ರನು. ಆದರೆ ಅವನು ಇಂದ್ರಿಯಾಭಿಮಾನಿ, ಸಕಲ ಇಂದ್ರಿಯಗಳನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಂತಹ ಒಬ್ಬ ದೇವತೆ ಅಂತಂದರೆ ಅದು ಇಂದ್ರದೇವರು. ಆದ್ದರಿಂದಲೇ ಅವರು ಸುರಶ್ರೇಷ್ಠರಾಗಿದ್ದಾರೆ. ಆದ್ದರಿಂದ ಅಂತಹ ಇಂದ್ರನಿಗೆ ಎಲ್ಲಿಂದ ಬಲ ಬಂದದ್ದು? ಅದು ರುದ್ರದೇವರಿಂದ, ಗರುಡಶೇಷ ರುದ್ರರಿಂದ ಆ ಇಂದ್ರದೇವರಿಗೆ ಅಂತಹ ಸಾಮರ್ಥ್ಯ ಬಂದದ್ದು. ಆದ್ದರಿಂದ ಯಾಕೆಂದರೆ ಇವಾಗ ಇದು ಕೇವಲ ದೇವತೆಗಳಲ್ಲಿ, ಅಂದರೆ ದೇವತೆಗಳಿಗೆ ಅನುಗ್ರಹ ಮಾಡಿದರೆ ಯಾರು ಶಿವರು, ಗರುಡಶೇಷ ರುದ್ರರು ಅನುಗ್ರಹ ಮಾಡಿದರೆ ಅವರಿಗೆ ಶಕ್ತಿ ಬಂತು ಅಂತ ಈ ನಿಟ್ಟಿನಲ್ಲಿ ತಿಳಿದುಕೊಳ್ಳೋದಕ್ಕಿಂತಲೂ ನಮಗೆ ಕನ್ವಿನ್ಸ್ ಆಗುವಂತೆ ಇವಾಗ ಇಂದ್ರಿಯ ಅಭಿಮಾನಿ ದೇವತೆಗಳು ಅಂತಂದರೆ ಇವರೇ ಇಂದ್ರಾದಿ ದೇವತೆಗಳೇ. ಅವರು ನಿಯಂತ್ರಣೆ ಮಾಡಿಕೊಂಡು ಇಂದ್ರಿಯಗಳನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದು. ಅವರನ್ನು ನೇಮನೆ ಮಾಡೋದು ಯಾರು? ರುದ್ರದೇವರು. ಅಂದರೆ ಅರ್ಥಾತ್ ಈ ಇಂದ್ರಿಯಗಳನ್ನು ನೇಮನೆ ಮಾಡೋದು ಯಾವುದು? ಮುಖ್ಯವಾಗಿ ಮನಸ್ಸು ಇಲ್ಲದೆ ಹೋದರೆ ಇಂದ್ರಿಯಗಳು ಎಷ್ಟಿದ್ರೂ ಕೂಡ ಕೆಲಸಕ್ಕೆ ಬರೋದಿಲ್ಲ. ಆದ್ದರಿಂದ ಆ ಮನಸ್ಸು ನಿಯಂತ್ರಣೆ ಸಕಲ ಇಂದ್ರಿಯಗಳನ್ನು ಮಾಡುತ್ತಿರ್ತವೆ. ಆದ್ದರಿಂದ ಇಂದ್ರಿಯಗಳಿಗೆ ಮನಸ್ಸು ನಿಯಂತ್ರಣೆ ಮಾಡಿದಂತೆ ಇಂದ್ರಿಯಾಭಿಮಾನಿ ದೇವತೆಗಳಿಗೂ ಇಂದ್ರಾದಿ ದೇವತೆಗಳಿಗೂ ಕೂಡ ನಿಯಂತ್ರಣೆ ಮಾಡುವುದು ಗಿರಿಶಃ, ಅಂದರೆ ರುದ್ರಾದಿ ದೇವತೆಗಳು, ಗರುಡಶೇಷ ರುದ್ರರು. ಆ ಮನಸ್ಸನ್ನು ನಿಯಂತ್ರಣೆ ಮಾಡೋದು ಯಾರು? ಪ್ರಾಣ. ಮನಸ್ಸು ಯಾವಾಗ ಛಲವಾಗಿರೋದು? ಪ್ರಾಣ ಇದ್ದರೆ. ಪ್ರಾಣ ಇಲ್ಲಂದರೆ ಎಲ್ಲಿಂದ ಮನಸ್ಸು? ಇಲ್ಲ. ಆದ್ದರಿಂದ ಆ ಗರುಡಶೇಷ ರುದ್ರರಿಗೆ ಯಾರು ಬಲವನ್ನು ಕೊಟ್ಟದ್ದು ಅಂತಂದರೆ ಅದು ಅವರಿಗಿಂತಲೂ ದೊಡ್ಡ ಸ್ಥಾನದಲ್ಲಿ ಇರುವಂತಹ ಚತುರ್ಮುಖ ಬ್ರಹ್ಮ ಮತ್ತು ವಾಯುದೇವರು. ಆದ್ದರಿಂದ ಅದೇ ಉದ್ದೇಶದಲ್ಲಿ ಮನಸ್ಸನ್ನು ನಿಯಮನೆ ಮಾಡಿಕೊಂಡದ್ದು ಪ್ರಾಣ, ಅಂದರೆ ಪ್ರಾಣ ಅಭಿಮಾನಿಯಾದಂತಹ ದೇವತೆ ಪ್ರಾಣದೇವತೆ. ಹೀಗೆ ಈ ಕ್ರಮದಲ್ಲಿ ಆ ಮನಸ್ಸಿಗೂ ಶಕ್ತಿಯನ್ನು ಕೊಟ್ಟಂತಹದ್ದು ಯಾರು ಅಂತಂದರೆ ಅದು ಪ್ರಾಣದೇವರು ಎಂಬ ಅರ್ಥದಲ್ಲಿ ಹೇಳ್ತಾರೆ. ಗಿರಿಶಸ್ಯ ಬಲಂ ಮರುತು ಬಲಂ ತಸ್ಯ ಹರಿಸ್ತಸ್ಮಾತ್. ಅಂತಹ ಪ್ರಾಣಶಕ್ತಿಗೂ ಬಲವನ್ನು ಕೊಟ್ಟದ್ದು ಯಾರು? ಅದು ಚೈತನ್ಯ ರೂಪ ಆದಂತಹ ಸಾಕ್ಷಾತ್ ಪರಮಾತ್ಮ. ಇನ್ನು ಅವನಿಗೆ ಬಲವನ್ನು ಕೊಡಬೇಕಾದ ಅವಶ್ಯಕತೆ ಯಾರಿಗೂ ಇಲ್ಲ. ಅವನಿಗೆ ಕೊಡಬೇಕಾದ ಶಕ್ತಿಯೂ ಯಾರಿಗಿಲ್ಲ. ಅವನಿಗೆ ಕೊಡಬೇಕಾದ ಅವಶ್ಯಕತೆಯೂ ಇಲ್ಲ. ಅವನೇ ಸಾಕ್ಷಾತ್ ಬಲರೂಪ, ಅವನೇ ಚೈತನ್ಯ ರೂಪ. ಆದ್ದರಿಂದ ಅವನಿಗೆ ಎಂತಹ ಅವಶ್ಯಕತೆ ಇಲ್ಲ. ಆದ್ದರಿಂದ ಈಗ ಹೇಳ್ತಾ ಸಾಕ್ಷಾತ್ ಪರಮಾತ್ಮನು ಬಿಟ್ಟರೆ ಆ ದೇವಶ್ರೇಷ್ಠನ ಆದಂತಹ ಒಂದು ಯಾರು ಅಂತಂದರೆ ಅದು ಮುಖ್ಯ ಪ್ರಾಣದೇವರೇ. ಅವರೇ ಎಲ್ಲರನ್ನು ಕೂಡ ನಿಯಂತ್ರಣೆಯಲ್ಲಿ ಇಟ್ಟುಕೊಂಡು ಇದ್ದಾರೆ. ಆದ್ದರಿಂದ ಅವರೇ ದೇವಶ್ರೇಷ್ಠರು. ಅಂಥವರು ನನಗೆ ಹುಟ್ಟಬೇಕು ಅಂತ ಈ ಉದ್ದೇಶದಲ್ಲಿ ಕುಂತಿಯ ಮುಂದೆ ಪಾಂಡುರಾಜನು ಹೇಳ್ತಾನೆ. ಇನ್ನು ಅಲ್ಲಿ ವೇದವ್ಯಾಸರು ಕೂಡ ಅಂದರೆ ಮಹಾಭಾರತವನ್ನು ರಚನೆ ಮಾಡಿದ್ದಾರೆ. ಆದರೆ ಆ ಸಂದರ್ಭದಲ್ಲಿ ಅಂದರೆ ಮಹಾಭಾರತದ ಕಾಲದಲ್ಲಿ ನಡಿಬೇಕಾದರೆ ವೇದವ್ಯಾಸರೇ ಒಂದು ಮಾತನ್ನು ಹೇಳ್ತಾರೆ. ಏನು? ಯಸ್ಯ ನಾಸ್ತ್ಯಧಿಕಂ ಬಲಂ ಭೀಮಸೇನ ಮೃತೆ ಕ್ವಚಿತ್ ನಹಿ ಜ್ಞಾನೇ ನ ವಿಜ್ಞಾನೇ ಕೃಷ್ಣೇನ ಚ ಮಹಾತ್ಮನ ಸಯೇಷ ರಾಮ ಹಲಾಯುಧ ಅಂತ. ಇವಾಗ ಆ ಕಾಲದಲ್ಲಿ ಬಲಶಾಲಿಗಳು ಅಂತ ಯಾರಿದ್ದಾರೆ ಅಂತಂದರೆ ಅವರು ಬಲರಾಮ ದೇವರು ಅಂತ. ಯಾಕೆಂದರೆ ಎಷ್ಟೋ ಜನರಿಗೆ ಅಂದರೆ ಮನುಷ್ಯರಿಗೆ ಅವರು ಧನುರ್ವಿದ್ಯೆಯನ್ನು ಮತ್ತು ಯಾವ ಆಯುಧವೂ ಇಲ್ಲದ ಹೇಗೆ ಯುದ್ಧ ಮಾಡಬೇಕು ಎನ್ನುವುದನ್ನು ಕಲಿಸಿಕೊಟ್ಟವರು, ಇನ್ಕ್ಲೂಡ್ ಭೀಮಸೇನ ದೇವರಿಗೂ ಕೂಡ. ಭೀಮಸೇನ ದೇವರಿಂದ ಮೊದಲು ಮಾಡಿಕೊಂಡು ಅನೇಕ ಜನರಿಗೆ ಅವರು ಯುದ್ಧದ ವಿದ್ಯೆಯನ್ನು, ತೋಳುಗಳ ವಿದ್ಯೆ, ಬಲಯುದ್ಧ, ಬಾಹುಯುದ್ಧವನ್ನು ಹೇಗೆ ಮಾಡಬೇಕು ಎನ್ನುವುದನ್ನು ಶಿಕ್ಷಣೆ ಕೊಟ್ಟರು. ಆದ್ದರಿಂದ ಆದರೂ ಕೂಡ
ಇವರು ಏನು ಹೇಳ್ತಾ ಇದ್ದಾರೆ, ಯಸ್ಯ ನಾಸ್ತ್ಯಧಿಕಂ ಬಲಂ ಭೀಮಸೇನ ಮೃತೆ ಕ್ವಚಿತ್. ಅಂದರೆ ಬಲರಾಮನ ಬಗ್ಗೆ ಹೇಳುವಂತಹ ಮಾತು ಇದು. ನಹಿಜ್ಞಾನೇ ನವಿಜ್ಞಾನೇ ಕೃಷ್ಣೇನ ಚ ಮಹಾತ್ಮನ ಸಯೇಷ ರಾಮ ರಾಯುಧ. ಯಾರಿಗಿಂತಲೂ ಹೆಚ್ಚಾಗಿ ಬಲ ಇಲ್ಲವೋ ಅವನು ಬಲರಾಮ ದೇವರು, ಅವರೇ ಬಲರಾಮನು ಅಂತ. ಆ ಕಾಲದಲ್ಲಿ ಅವರಿಗಿಂತಲೂ ಹೆಚ್ಚು ಬಲ ಯಾರಿಗೂ ಇಲ್ಲ ಅಂತ. ಆದರೆ ಎಕ್ಸೆಪ್ಟ್ ಭೀಮ ಮತ್ತು ಕೃಷ್ಣ. ಕೃಷ್ಣೇನ ಚ ಮಹಾತ್ಮನ ಭೀಮಸೇನ ಮೃತೆ ಕ್ವಚಿತ್. ಇನ್ನು ಬೇರೆ ಯಾರೂ ಕೂಡ ಬಲರಾಮನನ್ನು ಮೀರಿಸಿದವರು ಆ ಕಾಲದಲ್ಲಿ ಇಲ್ಲ ಅಂತ ಹೇಳಿದ ಮಾತು ಇದು. ನೋಡಿ, ಇಲ್ಲಿ ಹೇಳಬೇಕಾದರೂ ಕೂಡ ಭೀಮಸೇನ ದೇವರ ಪರಾಕ್ರಮವನ್ನು ನಾವು ಗುರುತಿಸಬೇಕು. ಭೀಮಸೇನ ಪರಬ್ರಹ್ಮನಂತೂ ಪರಮಾತ್ಮನಂತೂ ದೂರ ಉಳಿತು, ಅವನನ್ನು ಮೀರಿಸಲಿಕ್ಕೆ ಯಾರೂ ಆಗೋದಿಲ್ಲ. ಆದರೆ ಅವನನ್ನು ಬಿಟ್ಟರೆ ನೆಕ್ಸ್ಟ್ ಸ್ಟೇಜ್ ಇರೋದು ಚತುರ್ಮುಖ ಬ್ರಹ್ಮ, ಅಂದರೆ ಮುಖ್ಯ ಪ್ರಾಣದೇವರು, ಅಂದರೆ ಅರ್ಥಾತ್ ಭೀಮಸೇನ ದೇವರು. ಭೀಮಸೇನನ್ನು ಬಿಟ್ಟರೆ ಇನ್ನು ಯಾರೂ ಕೂಡ ಅವನನ್ನು ಮೀರಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಎಕ್ಸೆಪ್ಷನಲ್ಲಿ ಭೀಮಸೇನ ದೇವರನ್ನು ತಗೊಂಡ್ರು. ಅಂದರೆ ಬಲರಾಮನಿಗಿಂತಲೂ ಕೂಡ ಅವನು ಬಲರಾಮನೇ ಅಂಥವನು. ಆಗಿನ ಕಾಲದಲ್ಲಿ ಅವನಷ್ಟು ಬಲಶಾಲಿಗಳು ಯಾರೂ ಇಲ್ಲ ಅಂತಂದರೆ ಅವನಿಗಿಂತಲೂ ಅವನು ಯಾರನ್ನು ಮೀರಿಸಲಿಕ್ಕೆ ಆಗೋದಿಲ್ಲ ಅಂತಂದರೆ ಭೀಮಸೇನ ದೇವರನ್ನು ಮೀರಿಸಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಭೀಮಸೇನ ದೇವರ ಒಂದು ಪರಾಕ್ರಮವನ್ನು ವೇದವ್ಯಾಸ ದೇವರೇ ತಮ್ಮ ಮಾತಿನಿಂದ ಹೇಳಿದರು. ಇನ್ನು ಸರಿ, ವೇದವ್ಯಾಸ ದೇವರೇನೋ ಹೇಳಿದರು, ಅದು ಉಳಿತು. ಯುಧಿಷ್ಠಿರನು ಧರ್ಮರಾಜನೇ ಹೇಳ್ತಾನೆ, ತಮ್ಮ ಅಣ್ಣ ಏನಂತ, ಧರ್ಮಶ್ಚ ಅರ್ಥಶ್ಚ ಕಾಮಶ್ಚ ಮೋಕ್ಷಶ್ಚೈವ ಯಶೋಧ್ರುವಂ ತ್ವಯ್ಯಾಯತ್ತಂ ಇದಂ ಸರ್ವಂ ಸರ್ವಲೋಕಸ್ಯ ಭಾರತ ಅಂತ ಒಂದು ಸುಂದರವಾದಂತಹ ಮಾತು. ಅಂದರೆ ಭೀಮಸೇನ ದೇವರಿಗೆ ಬಗ್ಗೆ ನಾವು ಕೇವಲ ಅವರಿಗೆ ಇಷ್ಟು ಪರಾಕ್ರಮವಿದೆ, ಇಷ್ಟು ಬಲ ಇದೆ, ಅಷ್ಟು ಈ ಜ್ಞಾನ ಇದೆ ಅಂತ ಇಷ್ಟೇ ತಿಳ್ಕೊಳ್ತೇವೆ. ಆದರೆ 4 ಪುರುಷಾರ್ಥಗಳನ್ನು ಕೊಡುವವನು ಎನ್ನುವಂತಹ ಒಂದು ವೈಶಿಷ್ಟ್ಯ ಇವು ಕೂಡ ಭೀಮಸೇನ ದೇವರಿಗೆ ಇದೆ ಅಂತ ಸಾಕ್ಷಾತ್ ಧರ್ಮರಾಜರು ಹೇಳ್ತಾರೆ. ನಾವು ಭೀಮಸೇನ ದೇವರ ಒಂದು ಮುಖದಲ್ಲಿ ನೋಡಿದ್ದೇವೆ, ಬಲದ ಮುಖದಲ್ಲಿ, ಜ್ಞಾನದ ಮುಖದಲ್ಲಿ ಕೂಡ ನೋಡಿರ್ತೇವೆ. ಜೊತೆಗೆ ಇಂತಹ ಒಂದು ಮುಖವೂ ಕೂಡ ಇದೆ. ಪುರುಷಾರ್ಥಗಳನ್ನು ಕೊಡ್ತಾನೆ ಅಂತಂದರೆ ಲೆಕ್ಕ ಮಾಡಿರಿ, ಪುರುಷಾರ್ಥಗಳನ್ನು ಕೊಡುವಂತಹ ಸಾಮರ್ಥ್ಯ ಇರೋದು ಕೇವಲ ಪರಮಾತ್ಮನಿಗೆ ಮಾತ್ರ. ಯಾಕೆಂದರೆ ಅವನೇ ಚತುರ್ಭುಜಗಳಿಂದ ಕೂಡಿದವನಾಗಿ ಚಕ್ರದಿಂದರಾಗಿ ಚಕ್ರವು ಧರ್ಮಕ್ಕೆ ಸಂಕೇತ, ಅದರಿಂದ ಧರ್ಮವನ್ನು ನೀಡುತ್ತಾನೆ. ಶಂಖವು ಸಂಪತ್ತಿಗೆ ಸಂಕೇತ, ಅದರಿಂದ ಅರ್ಥವನ್ನು, ಗದ ಕಾಮಕ್ಕೆ ಸಂಕೇತ, ಅದರಿಂದ ಕಾಮನೆಯನ್ನು, ಶಾಂತಿ ಪದ್ಮ ಅನ್ನೋದು ಶಾಂತಿಗೆ ಸಂಕೇತ, ಅರ್ಥಾತ್ ಮೋಕ್ಷ, ಸುಖ, ಶಾಂತಿ ಅದು ಉಳ್ಳದ್ದು, ಅದನ್ನು ಕೊಡುವವನು. ಹೀಗೆ ಚತುರ್ಭುಜಗಳಿಂದ ಕೂಡಿದಂತಹ ಪರಮಾತ್ಮನು ಪುರುಷಾರ್ಥಗಳನ್ನು ಕೊಡ್ತಾನೆ ಅಂತ ಕೇಳಿದ್ದೇವೆ. ಆದರೆ ಇದರ ನೆಕ್ಸ್ಟ್ ಸ್ಟೇಜ್ ಅವರನ್ನು ಬಿಟ್ಟರೆ ಅವನ ಅನುಜ್ಞೆಯಿಂದ 4 ಪುರುಷಾರ್ಥಗಳು ಕೊಡುವಂತಹ ಸಾಮರ್ಥ್ಯ ಇರುವುದು ಅಂತಂದರೆ ಅದು ಏಕೈಕ ವ್ಯಕ್ತಿ, ದೇವತಾ ಶಕ್ತಿ, ಅದು ಚತುರ್ಮುಖ ಬ್ರಹ್ಮ ಅರ್ಥಾತ್ ಮುಖ್ಯ ಪ್ರಾಣದೇವರು ಅಂತ. ಇದನ್ನು ಧರ್ಮರಾಜನು ಹೇಳ್ತಾನೆ. ಅದನ್ನೇ ಧರ್ಮಶ್ಚ ಅರ್ಥಶ್ಚ ಕಾಮಶ್ಚ. ಧರ್ಮ ಒಳ್ಳೆ ಕೆಲಸ ಮಾಡೋದು, ಪರರಿಗೆ ಉಪಕಾರ ಮಾಡುವುದು, ಅನೇಕ ದೇವತಾ ಕರ್ಮಗಳನ್ನು ಮಾಡೋದು, ಎಲ್ಲ ಧರ್ಮಗಳು. ಅದರಿಂದ ನಂತರ ಅರ್ಥ, ಸಂಪತ್ತು, ನಂತರ ಕಾಮನೆ ಅನ್ನೋದು ಎಲ್ಲರಿಗೂ ಇದ್ದೇ ಇರ್ತದೆ, ಮತ್ತು ಮೋಕ್ಷ. ಹೀಗೆ ಎಲ್ಲವನ್ನು ಚತುರ್ಪುರುಷಾರ್ಥಗಳನ್ನು ಕೊಡುವಂಥವನು ಭೀಮಸೇನ ದೇವರು. ಅಲ್ಲಿ ಜೊತೆಗೆ ಯಶೋಧ್ರುವಂ, ಯಶಸ್ಸು, ಅಪಾರವಾದಂತಹ ಯಶಸ್ಸು. ಅಂದರೆ ಇಷ್ಟೆಲ್ಲ ಅವರು ದೇವರ ವಿಷಯದಲ್ಲಿ ಭಕ್ತಿಯನ್ನು, ವಿಶ್ವಾಸವನ್ನು ಇಟ್ಟು ತಮ್ಮ ಭಗವತ್ ಕಾರ್ಯಕ್ಕೆ ಪ್ರಧಾನ ಅಂಗಭೂತರಾಗಿ ತಂದುಕೊಂಡು ಬಹಳ ಯಶಸ್ಸನ್ನು ಸಂಪಾದನೆ ಮಾಡಿದರು. ಅವರ ಆ ಯಶಸ್ಸಿನ ಪರಾಕಾಷ್ಠತೆಯನ್ನು ಕೂಡ ಹೊಂದಿದವರು ಯಾರು ಅಂತಂದರೆ ಅದು ಮುಖ್ಯ ಪ್ರಾಣದೇವರು ಅಂತ. ಅಂದರೆ ಭೀಮಸೇನ ದೇವನೇ ಆಗಿದ್ದಾನೆ ಅಂತ ಭೀಮಸೇನ ದೇವನಿಗೇನೆ ತಮ್ಮ ಅಣ್ಣ ಧರ್ಮರಾಜನು ಹೇಳ್ತಾನೆ. ಇದಂ ಸರ್ವಸ್ಯ ತ್ವಯ್ಯಾಯತ್ತಂ ಇದಂ ಸರ್ವಂ. ಈ 4 ಪುರುಷಾರ್ಥಗಳು, ಯಶೋಧ್ರುವಂ, ಈ 4 ಜೊತೆಗೆ ಯಶಸ್ಸು, ಇವು ನಿನ್ನ ಅಧೀನವಾಗಿದೆ. ನೀನೇ ಪರಮಾತ್ಮನನ್ನು ಬಿಟ್ಟರೆ ಉಳಿದವರಿಗೆ ಸಾಮರ್ಥ್ಯ ಇಲ್ಲ, ನೀನೇ ಕೊಡುವವನು ಅಂತ ಹೇಳ್ತಾನೆ. ಸರ್ವಲೋಕಸ್ಯ, ಯಾರಿಗೆ? ಸರ್ವಲೋಕಸ್ಯ. ಲೋಕ ಅಂದರೆ ಏನು? ಚರಾಚರಾತ್ಮಕವಾದದ್ದು, ಜೀವಜಡ. ಜೀವರಲ್ಲಿ ಮನುಷ್ಯರು ಮಾತ್ರ ಅಲ್ಲ, ಅವರಿಗೆ ಮಾತ್ರ ಅಲ್ಲ, ದೈತ್ಯರು, ರಾಕ್ಷಸರು ಅನೇಕರು ಸೇರಿದ್ದಾರೆ. ಅವರಿಗೂ ಕೂಡ ನೀನೇ ಇವೆಲ್ಲವನ್ನು ಕೊಡುವವನು. ಅವರಿಗೂ ಮೋಕ್ಷ ಅಂದರೆ ಅವರಿಗೆ ಎಂತಹ ಮೋಕ್ಷ?
ಬಂಧದ ವಿಮುಕ್ತಿ ಅಂಧಂಧಮಸ್ತು ದುಷ್ಟರಿಗೆ. ಯಾರು ಸಜ್ಜನಿರ್ತಾರೋ ಅವರಿಗೆ ಮೋಕ್ಷ, ಅವರಿಗೂ ಮೋಕ್ಷ, ಸಂಸಾರದ ಬಿಡುಗಡೆ, ಅದೇ ಸುಖ ರೂಪ ಆನಂದ ವೈಕುಂಠ. ಅದನ್ನು ಕೂಡ ಪರಮಾತ್ಮನ ಅನುಜ್ಞೆಯಿಂದಲೇ ನೀನು ಕೊಡ್ತೀಯಾ ಎಂಬಂತಹ ಉದ್ದೇಶದಲ್ಲಿ ಅವನನ್ನು ಅಷ್ಟು ಎತ್ತರದ ಸ್ಥಾನದಲ್ಲಿ ಅವನನ್ನು ಕೂಡಿಸಿದ್ದಾರೆ ಧರ್ಮರಾಜ ದೇವರು. ಆದರೆ ಇಲ್ಲಿ ನೋಡೋದಾದರೆ ಧರ್ಮರಾಜನು ಭೀಮಸೇನ ದೇವರಿಗೆ ಅಣ್ಣನು, ಏನೋ ಪ್ರೀತಿಯಿಂದ ಹೀಗೆ ಹೇಳಿರ್ಬೋದು ಅಂತ ಅನ್ನಿಸ್ಬೋದು. ಆದರೆ ಪ್ರೀತಿಯಿಂದ ಹೇಳಿದ್ದಲ್ಲ ಇದು. ಯಾಕೆ ಅಂದರೆ ಕೆಲವೊಂದು ಕಡೆ ಭೀಮಸೇನ ದೇವರನ್ನು ಕಡಿಮೆಯಾಗಿ ನೋಡಿದ್ದು ಪ್ರಸಂಗಗಳು ಉಂಟು. ಇವಾಗ ಕುಂತಿ ಬ್ರಾಹ್ಮಣನ ಎಲ್ಲ ಊರಿನ ಜನರು ಕೂಡ ಬಕಾಸುರನ ಬಳಿ ದಿವಸಕ್ಕೆ ಒಬ್ಬರಂತೆ ಹೋಗಬೇಕು ಅಂತ ನಾವು ಕೇಳಿರ್ತೇವೆ. ಅಂತಹ ಸಂದರ್ಭದಲ್ಲಿ ಕೊನೆಗೊಬ್ಬ ಬ್ರಾಹ್ಮಣನ ಮಗನೂ ಕೂಡ ಹೋಗಬೇಕಾದ ಪ್ರಸಂಗ ಬಂತು. ಆವಾಗ ಬ್ರಾಹ್ಮಣನು ಕುಂತಿಯ ದೇವಿಯ ಬಳಿ ಬಂದು ಕೇಳ್ಕೊಳ್ತಾನೆ, ಹೀಗೆ ಬಕಾಸುರನ ಬಗ್ಗೆ ಹೋಗಬೇಕು, ನನ್ನನ್ನು ಏನಾದರೂ ಮಾಡಿ ರಕ್ಷಿಸಿ ಅಂತ ಕೇಳ್ಕೊಂಡಾಗ ಕುಂತಿದೇವಿಯರು ಹೇಳ್ತಾರೆ, ಸಮಾಧಾನ ಮಾಡಿಸುತ್ತಾರೆ, ನೀನು ಯಾಕೆ ಚಿಂತೆ ಪಡ್ತೀಯಾ, ನೀನೇನು ಹೋಗಬೇಕು, ನಿನ್ನ ಮಗನನ್ನು ಏನು ಕಳಿಸಬೇಡ, ನನ್ನ ಮಗನಿದ್ದಾನೆ, ಭೀಮಸೇನ ದೇವನಿದ್ದಾನೆ, ಅವನು ಹೋಗ್ತಾನೆ ಬಿಡು, ಅವನು ನೋಡ್ಕೊಳ್ತಾನೆ ಏನು ಅಂತ. ಅಲ್ಲ, ಇದು ಎಷ್ಟಕ್ಕೆ ಎಂತಹ ನಿಮ್ಮ ತ್ಯಾಗದ ಗುಣ, ನನ್ನ ಮಗನನ್ನು ಬಿಟ್ಟು ಸಂಹಾರಕ್ಕೋಸ್ಕರವಾಗಿ ನಿನ್ನ ಮಗನನ್ನು ಕಳಿಸ್ಕೊಳ್ತಿದ್ದೀಯಾ ಅಂತ ಹೇಳಿ ಅವರು ಬಹಳ ದುಃಖ ಪಡ್ತಾನೆ. ನನಗೇನು ತೊಂದರೆ ಇಲ್ಲ, ನಿನಗೆ ಒಬ್ಬನೇ ಮಗ, ಮತ್ತು ಆ ಮಗ ಇಲ್ಲಾಂದರೆ ಹೇಗೆ ನೀನು ಜೀವಂತ ಮಾಡ್ತೀಯಾ, ನನಗೆ 5 ಜನರು ಇದ್ದಾರೆ, ತೊಂದರೆ ಇಲ್ಲ, ಒಬ್ಬ ಮಗ ಹೋದರೂ ಪರವಾಗಿಲ್ಲ. ವಸ್ತುತಃ ಅವರಿಗೆ ಕುಂತಿದೇವರಿಗೆ ಬಹಳ ನಿಶ್ಚಯ ಇತ್ತು, ನಮ್ಮ ಮಗನನ್ನು ಯಾರೂ ಕೂಡ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ. ಅವನ ಕತೆ ನೋಡ್ಕೊಳ್ತಾನೆ ಅಂತ ಗೊತ್ತಿತ್ತು. ಆದರೂ ಅವನ ಮುಂದೆ ಹೀಗೆ ಹೇಳಬೇಕು ಅಂತ ಹೇಳಿದರು. ತಾನು ನೋಡ್ಕೊಳ್ತಾನೆ, ತಾನು ಅವನ ಕೈಯಲ್ಲಿ ಸಿಗುಬೀಳುವವನಲ್ಲ, ಅವನನ್ನು ಸಾಯಿಸುವಂತಹ ಮಗನೂ ಇದ್ದಾನೆ, ಅವನನ್ನು ಕಳಿಸುತ್ತೇನೆ, ನೀವೇನು ಚಿಂತೆ ಪಡಬೇಡ್ರಿ ಅಂತ ಹೇಳ್ತಾರೆ. ಕುಂತಿದೇವಿ ಹೇಳ್ತಾಳೆ. ಹೀಗೆ ಸಮಾಧಾನ ಮಾಡಿಸಿದ ಮೇಲೆ ಧರ್ಮರಾಜನು ಕೇಳ್ತಾನೆ, ನೀ ಅಷ್ಟೆಲ್ಲ ಭೀಮಸೇನನ ಬಗ್ಗೆ ಹೇಳಿ ಅವನನ್ನು ಕಳಿಸುತ್ತಿದೆಯಲ್ಲ, ನಮ್ಮ ತಮ್ಮ ಅಲ್ವಾ ಅಂತ ಹೇಳಿದಾಗ ಕುಂತಿದೇವಿ ಹೇಳ್ತಾಳೆ, ಭೀಮನ ಏನು ಅಂದ್ಕೊಂಡಿದ್ದೀಯಾ, ಅವನ ಬಳಿ ಹೋಗೋದು ತನಗೆ ತನ್ನ ದೇಹವನ್ನು ಅರ್ಪಣೆ ಮಾಡಲಿಕ್ಕಲ್ಲ, ಅಂದರೆ ಬಕಾಸುರನ್ನು ತಿನ್ನೋದಕ್ಕೆ, ಅವನಿಗೆ ತಿನ್ನಿಸೋದಕ್ಕೆ ಅಲ್ಲ, ಅವನನ್ನು ಸಂಹಾರ ಮಾಡೋದಕ್ಕೆ ಹೋಗ್ತಿರೋದು, ನೀನೇನು ಚಿಂತೆ ಪಡಬೇಡ ಅಂತ ಧರ್ಮರಾಜನಿಗೆ ಕುಂತಿದೇವಿ ಸಮಾಧಾನ ಮಾಡ್ತಾಳೆ. ಹೀಗೆ ಕೆಲವೊಂದು ಸಂದರ್ಭಗಳಲ್ಲಿ ಭೀಮನ ಬಗ್ಗೆ ಅಷ್ಟು ಸ್ವಲ್ಪ ಅಜ್ಞಾನದಿಂದ ಕೂಡಿದಂತಹ ಪ್ರಸಂಗಗಳು ಕೂಡ ಇವೆ. ಆದ್ದರಿಂದ ಪ್ರೀತಿಯಿಂದ ಹೇಳಿದಂತಹ ಮಾತು ಅಂತ ಹೇಳಿಕ್ಕಾಗೋದಿಲ್ಲ. ಜೊತೆಗೆ ಆಯ್ತು ಸರಿ, ಯುಧಿಷ್ಠಿರ ಅಂದರೆ ಧರ್ಮರಾಜನು ಹೀಗೆ ಏನೋ ಒಂದು ಹೇಳಿದ ಅಂತ ತಿಳ್ಕೊಳ್ಳೋಣ. ಭೀಮಸೇನ ದೇವರಿಗೆ ಪಕ್ಕಾ ಬದ್ಧ ಶತ್ರುವಾದಂತಹ ಯಾರಪ್ಪ, ದುರ್ಯೋಧನ. ಅವನು ಕೂಡ ಅವನನ್ನು ಮೆಚ್ಕೊಳ್ತಾನೆ ಒಂದು ಸಂದರ್ಭದಲ್ಲಿ. ಯಾವಾಗ ಅಂತಂದರೆ ಕೀಚಕನ ವಧ ಆಗ್ತದೆ. ಕೀಚಕನ ವಧ ಆದ ಮೇಲೆ ಕೀಚಕ ಆ ವಾರ್ತೆ ಕೇಳ್ತಾನೆ. ಕೇಳಿದ ಮೇಲೆ ಒಬ್ಬ ಸ್ಪೈ ಗೂಢಚಾರಿಯನ್ನು ಕಳಿಸುತ್ತಾನೆ, ಯಾರು ಸಂಹಾರ ಮಾಡಿರ್ಬೋದು ನೋಡ್ಕೊಂಡು ಬಾ ಅಂತ ಕೀಚಕನನ್ನು. ಆವಾಗ ಅವನು ನೋಡಿಕೊಂಡು, ಅಂದರೆ ಒಬ್ಬ ಗೂಢಚಾರಿ ಹೋಗಿ ನೋಡಿ ಬರ್ತಾನೆ, ಅಥವಾ ಅಲ್ಲೇ ಇರುವಂಥ ಗೂಢಚಾರಿಯನ್ನೇ ಕರೆಸಿ ಕೇಳ್ತಾನೆ, ಯಾರು ಸಂಹಾರ ಮಾಡಿರ್ಬೋದು ಅಂತ. ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಅಲ್ಲ, ನಿನ್ನನ್ನು ಗೂಢಚಾರಿಯಾಗಿ ಕಳಿಸಿದ್ದು ಯಾಕೆ, ಅವನನ್ನು ತಿಳ್ಕೊಂಡು ಬಾ ಅಂತ. ಆದರೆ ಕೀಚಕನನ್ನು ಸಂಹಾರ ಮಾಡಿದ ಅಂತ ನೀನು ಬಂದು ಹೇಳಿದೆ ಅಲ್ವಾ, ಕೀಚಕನನ್ನು ಸಂಹಾರ ಮಾಡಿದಾನೆ ಅಂತಂದರೆ ಅದು ಭೀಮನು ಮಾತ್ರ ಆಗಲಿಕ್ಕೆ ಸಾಧ್ಯ ಅಂತ. ಯಾಕೆ ಅಂದರೆ ಹೇಳ್ತಾರೆ, ವೀರಾಣಾಂ ಶಾಸ್ತ್ರವಿದುಷಾಂ ಕೃದಿನಾಂ ತತ್ವನಿರ್ಣಯೇ ತತ್ವೇ ಬಾಹುಬಲೇ ಧೈರ್ಯೇ ಪ್ರಾಣೇ ಶರೀರ ಸಂಭವೆ ಸಾಂಪ್ರತಂ ಮಾನುಷೇ ಲೋಕೆ ಸದೈತ್ಯ ನರರಾಕ್ಷಸೆ ಚತ್ವಾರಃ ಪ್ರಾಣಿನಾಂ ಶ್ರೇಷ್ಠಾಃ ಸಂಪೂರ್ಣ ಬಲಪೌರುಷಾಃ ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್ ಚತುರ್ಥಃ ಕೀಚಕಶ್ಚೈಷಾಂ ಪಂಚಮಂ ನಾನುಶುಶ್ರುಮ ಅನ್ಯೋನ್ಯಂತರಬಲಾಃ ಕ್ರಮಾದೇತೆ ಪ್ರಕೀರ್ತಿತಾಃ. ನೋಡು, ಈಗಿನ ಕಾಲದಲ್ಲಿ ಅತ್ಯಂತ ಅನೇಕದರಲ್ಲಿ ವಿಷಯಗಳಲ್ಲಿ ಪಟುವು ಅಂತ ಯಾರಿದ್ದಾರೋ ಅವರು 4 ಜನರು ಅಂತ ದುರ್ಯೋಧನ ಹೇಳುವಂತಹ ಮಾತು ಅವನನ್ನು ಕುರಿತು. ಆ ಕಾಲದಲ್ಲಿ ಯಾವ್ಯಾವ ವಿಷಯಗಳಲ್ಲಿ, ವೀರರು, ಶಾಸ್ತ್ರವಿದುಷಾಂ ಶಾಸ್ತ್ರಜ್ಞರು ಅನೇಕ, ತತ್ವನಿರ್ಣಯೇ ಕೃತಿನಾಂ ತತ್ವನಿರ್ಣಯದಲ್ಲಿ ಪಟುವಾದಂಥವರು, ಯಾವುದು ತತ್ವಗಳು, ತತ್ವೇ ಬಾಹುಬಲೆ ಧೈರ್ಯದ ವಿಷಯದಲ್ಲಿ, ಪ್ರಾಣೆ ಮತ್ತು ಶರೀರ ಸಂಭವೆ ಶರೀರದ ಒಂದು ಫಿಸಿಕಲ್ಲಿ ಬಲದಲ್ಲಿ,
ಸಾಂಪ್ರತಂ ಮಾನುಷೇ ಲೋಕೆ, ಈ ಮನುಷ್ಯನ ಲೋಕದಲ್ಲಿ ನೋಡಬೇಕಾದ್ರೆ, ಮನುಷ್ಯ ಲೋಕ ಅಂದರೆ ಬರೀ ಮನುಷ್ಯರು ಇರುವಂತಹ ಉಳ್ಳಂತಹ ಮಾತ್ರ ಲೋಕ ಅಲ್ಲ. ಸದೈತ್ಯ ನರರಾಕ್ಷಸೇ ಮಾನುಷೇ ಲೋಕೆ, ದೈತ್ಯರು ರಾಕ್ಷಸರಿಂದ ಕೂಡಿದಂತಹ ಮನುಷ್ಯರ ಲೋಕದಲ್ಲಿ ಒಬ್ಬ ಯಾರು ಇವುಗಳಲ್ಲಿ ಪಟುವಾಗಿದ್ದಾರೆ ಅಂತಂದರೆ ನಾಲ್ಕು ಜನರು. ಪ್ರಾಣಿನಾಂ ಶ್ರೇಷ್ಠ ಸಂಪೂರ್ಣ ಬಲಪೌರುಷ. ಯಾರ್ಯಾರು? ಭೀಮಶ್ಚ, ಬಲಭದ್ರಶ್ಚ ಅಂದರೆ ಬಲರಾಮ, ಮದ್ರರಾಜ ಅಂದರೆ ಶಲ್ಯ, ಮತ್ತು ಚತುರ್ಥಃ ಕೀಚಕನು. ಇವರು ನಾಲ್ಕು ಜನರು. ಇವಾಗ ನೀನು ಕೀಚಕನನ್ನು ಸಂಹಾರ ಮಾಡಿದ್ರು ಯಾರು ಅಂತ ಕೇಳಲಿಕ್ಕೆ ಬಂದಿ. ಆಯಿತು, ಕೀಚಕನನ್ನು ಇಂತಹ ಸಂದರ್ಭದಲ್ಲಿ ಕೀಚಕನನ್ನು ಈ 4 ಜನರಲ್ಲಿ ಒಬ್ಬರಿಗಿಂತಲೂ ಒಬ್ಬರು ಅಂದರೆ ಕ್ರಮವಾಗಿ ಬಂದಿದ್ದಾರೆ. ಮೇನ್ ಫಸ್ಟ್ ಯಾರು ಇರ್ತಾರೋ ಅವನು ಎಲ್ಲರಿಗಿಂತಲೂ ಉತ್ತಮ, ಅವನಿಗಿಂತಲೂ ಸ್ವಲ್ಪ ಬಲದಲ್ಲಿ ಪರಾಕ್ರಮದಲ್ಲಿ ಕಡಿಮೆ ಬರುತ್ತಿರ್ತಾರೆ. ಅನ್ಯೋನ್ಯಂತರ ಬಲಾಹ ಅಂತ ಅದಕ್ಕೆ ಹೇಳಿದ್ದು. ಭೀಮಸೇನ ದೇವರಿಗಿಂತಲೂ ಸ್ವಲ್ಪ ಕಡಿಮೆ ಬಲರಾಮ ದೇವರು, ಅವರಿಗಿಂತ ಸ್ವಲ್ಪ ಕಡಿಮೆ ಶಲ್ಯ, ಅದಕ್ಕಿಂತಲೂ ಸ್ವಲ್ಪ ಕಡಿಮೆ ಕೀಚಕ. ಆದರೆ ಇವಾಗ ಕೀಚಕನನ್ನು ಸಂಹಾರ ಮಾಡಬೇಕು ಅಂತಂದರೆ ತನಗಿಂತಲೂ ದೊಡ್ಡವರು ಈ ಭೀಮ, ಬಲರಾಮ, ಶಲ್ಯ ಈ 3ರಲ್ಲಿ ಯಾರೊಬ್ಬರು ಸಂಹಾರ ಮಾಡಿರಬೇಕು. ಯಾರದು? ಶಲ್ಯ ಅಂತ ಹೇಳ್ತೀರಾ? ಅವನು ಮದ್ರ ದೇಶದಲ್ಲಿದ್ದಾನೆ, ಅವನನ್ನು ಸಂಹಾರ ಇವಾಗ ಕೀಚಕನನ್ನು ಸಂಹಾರ ಮಾಡಿದ್ದು ಅಜ್ಞಾತ ವಾಸದಲ್ಲಿ ಬೇರೆ ಕಡೆ. ಇನ್ನು ಅದರಿಂದ ಅವನಾಗೋದಿಲ್ಲ. ಇನ್ನು ಬಲರಾಮ ಅಂತ ಹೇಳ್ತೀಯ, ಅವನು ದ್ವಾರಾವತಿಯಲ್ಲಿದ್ದಾನೆ, ಅವನು ಹೇಗೆ ಸಂಹಾರ ಮಾಡಲಿಕ್ಕಾಗೋದಿಲ್ಲ. ಮತ್ತು ಉಳಿದವರು ಯಾರು? ಭೀಮನೇ, ಅವನೇ ಸಂಹಾರ ಮಾಡಲಿಕ್ಕೆ ಆಗ್ತಾನೆ. ಇನ್ನು ಕೀಚಕನನ್ನು ಸಂಹಾರ ಮಾಡೋದಕ್ಕೆ ಆಗೋ ಸಾಮರ್ಥ್ಯ ಉಳ್ಳವರೇ 3, ಭೀಮನು, ಬಲರಾಮನು, ಶಲ್ಯನು. ಅದರಲ್ಲಿ ಇಬ್ಬರು ಇಲ್ಲ ಅಂತಂದರೆ ಉಳಿದವನು ಭೀಮನೇ, ಅವನಿಗೆ ಮಾತ್ರ ಆ ತಾಕತ್ತು ಇರೋದು ಅಂತ ನೋಡು. ಹೀಗೆ ಇಷ್ಟು ಸುಲಭವಾಗಿ ತಿಳ್ಕೊಂಡು ಬರಬೇಕು. ನೀನು ಗೂಢಚಾರಿ ಆಗಿದ್ದಿ, ಇಂಟೆಲಿಜೆನ್ಸ್ ಅಂತ. ಗೂಢಚಾರಿ ಅಂತಂದರೆ CID ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಅವರು. ಆದ್ದರಿಂದ ಇಷ್ಟು ಸುಲಭವಾಗಿ ತಿಳ್ಕೊಳ್ಳುವಂತಹ ನೀವು ನನ್ನ ಕಡೆಯಿಂದ ತಿಳ್ಕೊಳ್ತಿದ್ದೀರಲ್ವಾ ಅಂತ ದುರ್ಯೋಧನನು ತನ್ನ ಗೂಢಚಾರಿಗೆ ಹೀಗೆ ಹೇಳ್ತಾನಂತ. ಹೀಗೆ ಹೇಳೋ ಮೂಲಕ ಭೀಮನನ್ನು ಫಸ್ಟ್ ಸ್ಟೇಜ್ನಲ್ಲಿ ಇಟ್ಟಿದ್ದಾನೆ ನೋಡಿ. ವಾಸ್ತವಿಕವಾಗಿ ಭೀಮನು ಬಲರಾಮನ ಬಳಿ ಯುದ್ಧವನ್ನು ಕಲಿತದ್ದು. ಆದರೂ ಕೂಡ ಅವನನ್ನು ಸೆಕೆಂಡ್ರಿಯಾಗಿ ಮಾಡಿ ಫಸ್ಟ್ ಸ್ಥಾನದಲ್ಲಿ ಭೀಮನನ್ನು ಹೇಳಿದ್ದಾನೆ ಅಂತಂದರೆ ತನಗೆ ಬದ್ಧ ಶತ್ರುವಾದರೂ ಕೂಡ ತನ್ನನ್ನು ಅಷ್ಟು ಮೇಲೆ ಸ್ಥಾನದಲ್ಲಿ ಇಟ್ಟು ದುರ್ಯೋಧನನ್ನು ಹೇಳಿದ್ದಾನೆ ಅಂತಂದರೆ ನೋಡ್ಬೋದು ಎಂತಹ ಸಾಮರ್ಥ್ಯವುಳ್ಳವನು ಭೀಮಸೇನ ದೇವರು. ದೇವಶ್ರೇಷ್ಠನು ಯಾಕೆ ಆಗಲಿಕ್ಕೆ ಸಾಧ್ಯವಿಲ್ಲ ಅಂತ ತಿಳ್ಕೊಳ್ಬೋದು. ಹೀಗೆ ಇಷ್ಟೆಲ್ಲ ಭೀಮಸೇನ ದೇವರ ಬಗ್ಗೆ ಇನ್ನೂ ಅನೇಕ ಇವೆ. ಭೀಮಸೇನ ದೇವರ ಬಗ್ಗೆ ಈ ಮಹಾಭಾರತದಲ್ಲಿ ಹೇಳಿದರಲ್ಲಿ ನಾನು 1% ಹೇಳಲಿಕ್ಕೆ ಆಗಲಿಲ್ಲ. ಯಥಾಶಕ್ತಿಯಾಗಿ ಯಥಾಮತಿಯಾಗಿ ನಾನು ಹೇಳಿದ್ದೇನೆ. ಅನೇಕ ಅವನ ಪರಾಕ್ರಮಗಳು ಇವೆ. ಕುಂತಿದೇವಿ ಭೀಮಸೇನ ದೇವರನ್ನು ಹುಟ್ಟಿ 10 ದಿನಕ್ಕೇ ಎತ್ಕೊಂಡಿರ್ತಾಳೆ. ಎತ್ಕೊಂಡಿದ್ದಾಗ ಆ ಕೈ ಜಾರಿ ಕೆಳಗೆ ಬಿದ್ದಾಗ ಏನಾಗಿದೆ ಅಂತ ಮಗುವನ್ನು ನೋಡಿದರೆ ಕೆಳಗೆ ತಲೆ ಏನಾದರೂ ಸೀಳಿದೆ ಅಂತ ನೋಡಿದರೆ ಸೀಳಿದು ತಲೆ ಅಲ್ಲ, ಶಿಲೆ. ಆವಾಗ ಅದನ್ನು ಕಂಡು ಆಶ್ಚರ್ಯಭರಿತರಾಗ್ತಾಳೆ. ಎಂತಹ ಗಟ್ಟಿಯಾಗಿದ್ದಾನೆ ಶರೀರತಃ ಅಂತ ತಿಳ್ಕೊಳ್ತಾಳೆ. ಹೀಗೆ ಅನೇಕ ಕೇಳಿರ್ತೇವೆ, ಅನೇಕ ಕಥೆಗಳು ಅವನ ಪರಾಕ್ರಮಗಳ ಬಗ್ಗೆ ಇವೆ. ಆದರೆ ನಾನು ಹೇಳಿದ್ದಕ್ಕೆ ಪ್ರಯತ್ನ ಮಾಡಿದ್ದು ಮುಖ್ಯವಾಗಿ ಭೀಮಸೇನ ದೇವರ ಬಗ್ಗೆ ಅವರ ಜ್ಞಾನ ಸಾಮರ್ಥ್ಯ, ಬಲ ಸಾಮರ್ಥ್ಯ, ಬೇರೆ ಬೇರೆ ಗುಣಗಳು ವೇದದಲ್ಲಿ ಹೇಗೆ ಹೇಳಿದ್ದಾರೆ ಅವರನ್ನು ಅಂತ ಹೇಳಿದ್ದೇನೆ. ಇದಕ್ಕೆ ಅವಕಾಶ ಮಾಡಿ ಕೊಟ್ಟಂತಹ ನಮ್ಮ ಪೂಜ್ಯ ಸ್ವಾಮಿಗಳಿಗೆ ನಾನು ಅನಂತ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಇಲ್ಲಿಗೆ ಇಷ್ಟೇ ಅಲ್ಲ, ಈ ಅಂತರ್ಜಾಲ ಮೂಲಕವಾಗಿ ಈ ಜ್ಞಾನಯಜ್ಞದ ಪ್ರಚಾರ ಆಗೋದಕ್ಕೆ ಸಹಕಾರಿಗಳಿಗೂ ಕೂಡ ನಾನು ಮುಖ್ಯ ನಮಸ್ಕಾರಗಳನ್ನು ಅಂದರೆ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ತಿಳಿಸುತ್ತೇನೆ, ಕೃತಜ್ಞತೆಗಳನ್ನು ತಿಳಿಸುತ್ತೇನೆ ಅಂತ ಹೇಳ್ತಾ ನನ್ನ ಈ ಒಂದು 3 ದಿನಗಳ ಉಪನ್ಯಾಸವನ್ನು ಮುಗಿಸುತ್ತೇನೆ. ಶ್ರೀಕೃಷ್ಣ ಅರ್ಪಣ.